ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ರೆಡಿ 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 ಎರಡೇ ತೊಡಿ ಟಪಾನ್ ಗುಚ್ಚಿ ಸ್ಟೆಪ್ಪು ಆಗ್ತೀವ್ ನೋಡಿ. ರಾಜಾ ರಾಣಿ ರಾಜಾ ರಾಣಿ ರಾಜಾ ರಾಣಿ ರೋರೋ ರಾಕೆಟ್. ಲೈಫ್ ಅಂದ್ರೆ ಜಾಲಿ ಹಾಕೊಂಬೇಡ ಬೇಲಿ, ಅಡ್ಡ ಬಂದ್ರೆ ಮಾರೋ ಗೋಲಿ. ಹೊಟ್ಟೆಗಿದೆ ಅಶ್ವತ್ಥಕಟ್ಟೆ, ತಿನ್ನೋದಕ್ಕೆ ಕೋಳಿ ಮೊಟ್ಟೆ. ಊರು ಕೇರಿನೆಲ್ಲ ಕಡೆ ನಮ್ದೇ ಬೇಟೆ. ಸೂಪರಮ್ಮ ಹಳ್ಳಿ ಚಿಟ್ಟೆ, ಕಣ್ಣು ಹೊಡಿಯೋದ್ ಬಿಟ್ಟೆ ಬಿಟ್ಟೆ. ವರ್ಷೆ ಬಿಟ್ರು 100 kg ಅಕ್ಕಿ ಮೂಟೆ. ಗಿಲಿಟ್ 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 ಮಗ, ಗಿಲಿಟ್ ನಗರ ಬಲಟ ಮಗ. ಡನ್ 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 ನಗ ಸ್ಟೆಪ್ ಆಗದ ಮಗ. ಗಿಲಿಟ್ 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 ಮಗ, ಗಿಲಿಟ್ ನಗರ ಬಲಟ ಮಗ. ಡನ್ 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 ನಗ ಸ್ಟೆಪ್ ಆಗದ ಮಗ. ಗಿಲಿಟ್ 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 ಮಗ, ಗಿಲಿಟ್ ನಗರ ಬಲಟ ಮಗ. ಡನ್ 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 ನಗ ಸ್ಟೆಪ್ ಆಗದ ಮಗ. ಗಿಲಿಟ್ 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 ಮಗ, ಗಿಲಿಟ್ ನಗರ ಬಲಟ ಮಗ. ಡನ್ 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 ನಗ ಸ್ಟೆಪ್ ಆಗದ ಮಗ. ಯಂ ಎ ಎನ್ ಡಿ ಇ ಮಂಡೇ. ಮಿಸ್ಟ್ರೆ MUND ಮಂಡೆ ಅಲ್ವಾ ಮಿಸ್ಟ್ರೆ? MUND ಮುಂಡೆ ಕಣೋ. ಶಾಲೆಯಲ್ಲಿ ಗಂಟೆ ಹೊಡೆಯಕ್ಕೂ ಲೈಕ್ ಇಲ್ದಿರೋ ಮೇಸ್ಟ್ರಿಗೆ ಮೂಲೆಯಲ್ಲಿ ಗಂಟೆ ಬಾರಿಸಕ್ಕೂ ಲೈಕ್ ಇಲ್ದಿರೋ ಸ್ಟೂಡೆಂಟ್. ಸರ್ ಯಾಕೋ ಲೇಟು? ನೋಡ್ದಾ ಹೊಸ ವಾಚ ಮೇಡಮ್ ಕೊಡಿಸಿರೋದ? ಸಕ್ಕತ್ತಾಗೈತೆ ಸರ್. ಲೇ ದಡ್ಡ, ನಾನ್ ಹೇಳಿದ್ದು ಟೈಮ್ ನೋಡು ಅಂತ. ಹೋಗ್ ಕುತ್ಕೋ, ದಡ್ಡ ಮುಂಡೆದೆ. ಆಯ್ತು ಬಿಡಿ ಸರ್. ವಾಣಿ, ದೋಣಿ, ಬೋಣಿ, ಪೇಣಿ, ಪ್ರಾಣಿ, ಗೋಣಿ ಈ ತರ ಪದಗಳನ್ನ ಹುಡುಕ್ತಾ ಹೋದಾಗ ಸಿಕ್ಕಿದ್ದೇ ಈ ರಾಣಿ. ವೆನಸ್ಡೇ. ಸರ್ ಏನಮ್ಮ ರಾಣಿ, ನೀನು ಲೇಟಾ? ಎಷ್ಟು ಲಕ್ಷಣವಾಗಿದ್ಯಮ್ಮ. ರಾಣಿ ಬಂದ್ರೆ ತಂಪ ಗಾಳಿ ಬರೋ ತರ ಐತೆ. ಸರ್ ತಂಪ ಗಾಳಿ ರಾಣಿ ಬಂದಿದ್ದಕ್ಕಲ್ಲ, ನಿಮ್ ಜಿಪ್ ಓಪನ್ ಐತೆ. ಇವನೊಂಥರ ಕಾರ್ಪೊರೇಷನ್ ನಲ್ಲಿ ಇದ್ದಂಗೆ
ಒಂದ್ ಹನಿ ನೀರ್ ಬರ್ದಿದ್ರು ಸೌಂಡ್ ಮಾತ್ರ ಜೋರಾಗಿರುತ್ತೆ. ಅಜ್ಜಿ 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 ಒಳಗಡೆ ನಡಿ ಅಜ್ಜಿ. ಹೋಗ್ಲಾ ಅತ್ತಗೆ ಸುಮ್ನೆ. ಅಜ್ಜಿ ಅಜ್ಜಿ ಒಳಗಡೆ ನಡಿ ಅಜ್ಜಿ. ಏನೋ ನಿನ್ಗೇನೋ ಕಡಿತದೇನೋ, ಹೋಗೋ ಅತ್ತಗೆಲೇ. ಅಯ್ಯೋ ಒಳಗಡೆ ನಡಿ ಅಜ್ಜಿ, ನಿನ್ ಕಾಲ್ ಮುಗಿತೀನಿ ಅಜ್ಜಿ, ಒಳಗಡೆ ನಡಿ ಅಜ್ಜಿ. ಯಾಕಪ್ಪ ಏನೋ ಡ್ರಾಮಾ ಮಾಡ್ತೀಯಲ್ಲ? ಏನೋ ಅದು ನೀನು ನಾನೇನೋ ನೀನು ಸತ್ತೋಗಿದ್ಯಾ ಅಂತ ಶಾಲೆಗೆ ರಜಾ ಹಾಕಿದೀನಿ. ಬೇವರ್ಸಿ ನನ್ನ ಮಗನೇ. ನಮ್ಮ ಅಜ್ಜಿ ದೆವ್ವ ಆಗ್ಬಿಟ್ಟವಳೆ. ನಿಂತ್ಕೊಳ್ಳಲೇ. ಕೆಲವ್ರು ರೀಲ್ ಬಿಡ್ತಾರೆ, ಕೆಲವ್ರು ರೈಲ್ ಬಿಡ್ತಾರೆ, ಆದ್ರೆ ಇವನು ರಾಕೆಟೇ ಬಿಡ್ತಾವನೆ. ಗಂಟೆಪಾಳಿ ಜನರೇ, ಇವತ್ತು ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋ ಉದ್ದೇಶ ಏನು ಅಂದರೆ, ನಮ್ಮ ದೇಶದ ಜನಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ನಿಮಗೆ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲದೆ ಇರೋದು. ನೀವೆಲ್ಲ ನಿರೋದಂದರೆ ನಾಚಿಕೆ ಪಟ್ಕೋತೀರ, ಆದರೆ ಅದು ನಾಚಿಕೆ ಪಟ್ಕೊಳ್ಳೋ ಅಂಥ ವಿಚಾರ ಅಲ್ಲ. ಇವತ್ತು ನಮ್ಮ ಸರ್ಕಾರ ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಪ್ರತಿ ಹಳ್ಳಿಗೂ ಹೋಗಿ ಜನ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಇದಕ್ಕೆ ನಿಮ್ಮ ಸಹಾಯ ಸಹಕಾರ ಬೇಕಾಗ್ತದೆ. ನೀವು ಮಾಡಬೇಕಾಗಿರೋದಿಷ್ಟೇ, ನೀವೆಲ್ಲರೂ ಸಹ ನಿರೋಧನ ಉಪಯೋಗಿಸ್ಬೇಕಾಗ್ತದೆ. ಸರ್ಕಾರ ಟಿವಿಗಳಲ್ಲಿ ಜಾಹೀರಾತನ್ನು ಕೊಡ್ತಾ ಇದೆ, ಆದರೆ ಎಷ್ಟೋ ಹಳ್ಳಿಗಳಲ್ಲಿ ಟಿವಿಗಳೇ ಇರೋದಿಲ್ಲ. ಅಂತ ಹಳ್ಳಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಸರ್ಕಾರ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಜಾಹೀರಾತನ್ನು ಕೊಡ್ತಾ ಇದೆ. ರಾಮ, ನಿರೋಧ ಬಾಕ್ಸ್ ತೊಂಬರಪ್ಪ. ಸರ್, ಇಲ್ಲಿ ನಿರೋಧ ಬಾಕ್ಸ್ ಇಲ್ಲ ಸರ್. ಅಲ್ಲೇ ಎಲ್ಲಾದ್ರೂ ಇರ್ಬೇಕು ನೋಡಪ್ಪ. ಇಲ್ಲೆಲ್ಲೂ ಇಲ್ಲ ಸರ್. ಅಲ್ಲೇ ಕೆಲ ಹಬ್ಬ ಅಲ್ಲೇ ಮಾಡ್ಲಾ ಹಬ್ಬ ಕೆಲ. ಅಪ್ಪಯ್ಯ ಅಪ್ಪಯ್ಯ, ಈ ಪಿಪಿ ಎಷ್ಟಿದ್ರು ಊದಕ್ಕೆ ಆಗ್ತಿಲ್ಲ, ನೀನೇ ಒಂದ್ಸತಿ ಊದ್ ಕೊಡಪ್ಪಯ್ಯ. ಅಯ್ಯೋ ನಿರೋಧಿದು. ಎಲ್ಲೋ ನಗ್ತಿದ್ಯಾ, ಹೋಗೋ ಒಳಗಡೆ. ಪುಟ್ಟ, ಇದು ಯಾರು ಕೊಟ್ರು ನಿಂಗೆ? ಆ ರಾಜ ಅಪ್ಪಯ್ಯ. ಆ ರಾಜಂದ ಕೆಲಸ ಇದು, ಮಾಡ್ತೀನಿ ಅವನಿಗೆ. ಅಪ್ಪಯ್ಯ, ದಿನ ಇದನ್ನ ತಗೊಂಬಂದು ಕುಡಿತೀಯಲ್ಲ, ಏನಕ್ಕಪ್ಪಯ್ಯ? ಇದ್ರ ಮಹಿಮೆ ನಿನಗೆ ಗೊತ್ತಿಲ್ಲ ಮಗ. ಇದನ್ನ ಕುಡ್ದಾಗ ನಮ್ಮನ್ನು ಯಾರೂ ಅಳ್ಳಾಡ್ಸಕ್ಕಾಗೋದಿಲ್ಲ. ಯಾಕೆ? ಯಾಕೆ ಅಂದರೆ ನಾವೇ ಅಳ್ಳಾಡ್ತಿರ್ತೀವಲ್ಲ, ಅದಕ್ಕೆ. ಹೌದಾ? ಇದನ್ನ ಕುಡಿದ್ರೆ ನಮ್ಮನ್ನ ಯಾರು ಅಲ್ಲಾಡ್ಸಕ್ಕಾಗಲ್ವಾ? ರಾಜ, ಬಾರ್ಲಾ ಹೊರಗಡೆ. ಒಳಗಡೆ ಏನ್ ಮಾಡ್ತಿದ್ಯಾ? ಬಾರ್ಲಾ ಹೊರಗಡೆ. ಬಡ್ಡಿ ಮಗನೇ, ಬಡ್ಡೆಲ್ಲ ಯಾಕೆ ಹಂಗ್ ಬಡ್ಕಂತವನೆ? ಅವ್ರಿಗೆಲ್ಲ ದೆವ್ವ ಮೆಟ್ಕೊಂಡಿರ್ಬೇಕು. ಸುತ್ತೋಕ ಬರ್ತೀನಿ. ಅಮ್ಮ, ರಾಜ, ಬಾರ್ಲಾ ಹೊರಗಡೆ. ರಾಜ, ಯಾಕೆ ಪಟ್ಟೆಲ್ಲ ಬಡ್ಕೊಂತದ್ಯ? ಎಲ್ಲೋಯ್ತು? ನನ್ ಮಗಳಿಗೆ ಇರೋದ್ ಕೊಟ್ಟಿದ್ ನೀನೇ ಏನ್ಲಾ? ಇರೋದ? ನನ್ ಪಿಪಿ ಬಿಟ್ಟು ಬೇರೆ ಏನು ಕೊಡ್ಲಿಲ್ವಲ್ಲ? ನಿನಗ್ ಬುದ್ಧಿ ಹೇಳಕ್ ಬತ್ತೀನಲ್ಲ. ನಿಮ್ಮವ್ವ ನೀನ್ ಎತ್ಬಿಟ್ಟು ಈ ಊರಿಗೆ ಮೇಯಕ್ ಬಿಟ್ಲಲ್ಲ, ಅವಳಿಗೆ ಒದಿಬೇಕು. ನಮ್ಮ ಅವ್ವಂಗ್ ಬೈತಾ? ರಾಜ ಪಟೇಲಂಗ್ ನಾಯಿ ಹೊಡ್ದಂಗ್ ಹೊಡೆದ್ಬಿಟ್ನಂತೇಕಲ್ಲ. ರಾಜ ಪಟೇಲಂಗೆ ಗಜ್ಜಿ ನಾಯಿ ಹೊಡ್ದಂಗ್ ಹೊಡೆದ್ಬಿಟ್ಟಂತಕಲ್ಲ. ಹೌದಾ? ಸರಿಯಾಗಿ ಮಾಡೋದ್ ಬಿಡು. ನನ್ 4 ಬೆತ್ ನೋಡ. ರಾಜ ಪಟೇಲ್ ಹುಚ್ಚನಾಗಿ ಹೊಡ್ದಂಗ್ ಹೊಡೆದ್ಬಿಟ್ಟಂತಕಲ್ಲ. ಹುಚ್ಚನಾಗಿ ಹೊಡ್ದಂಗ್ ಏನ್ರಲ್ಲ ಅದು? ನಾನು ನೋಡ್ತಾನೆ ಇವನಿ 15 ವರ್ಷದಿಂದ ಆ ರಾಜ ಏನೋ ಕುಡ್ದಿಗೆ ಅಂದಾಗ ಒಂದ್ ಏಟ್ ಹೊಡೆದ್ಬಿಟ್ನಪ್ಪ. ಅದಕ್ಕೆ ಬಿಲ್ಡಪ್ ಕೊಟ್ಟು ನನ್ನ ಹುಚ್ಚನಾಯ್ತರ ಮಾಡ್ಬಿಟ್ಟಿದ್ರ ನನ್ನ ಮಕ್ಕಳ್ರ. ಹೋಗ್ರೋ, ಕೇಮ್ ನೋಡ್ರೋ, ಕುಂತ್ಬಿಟ್ಟವೆ ಆಟ ಆಡ್ಕೊಂಡು ಹೋಗ್ರ. ಒಬ್ಬೊಬ್ರು ಕೋಣ ಬೆಳ್ದಂಗ್ ಬೆಳ್ದಿದ್ದೀರ. ದಂಡ ಪಿಂಡ ನನ್ನ ಮಕ್ಕಳ್ರ, ಏನ್ ಕತಿಯೋ. ಹಲೋ, ಯಾರು? ಅಲ್ಲ, ನಾನ್ ರಾಮೇಗೌಡ ಮಾತಾಡೋದು. ಹಾ ಹೇಳಿ ಗೌಡ್ರೆ, ಏನ್ ವಿಷಯ? ಏನಿಲ್ಲ, ಹಿಂಗೆ ಏನೋ ವಿಷಯ ಕೇಳ್ಪಟ್ಟೆ. ದಿಟ್ವೆ ಏನು? ಯಾರೋ ಹುಡ್ಗ ನಿಮ್ ಕಾಪಾಡ್ ಕೊಟ್ಬಿಟ್ಟಂತೆ.
ಅಲ್ರಿ ಗೌಡ್ರೆ ಏನ್ರಿ ಮಾತಾಡ್ತಾ ಇದ್ದೀರಾ? 15 ವರ್ಷದ ಹಿಂದೆ ನಡೆದ ಘಟನೆನಾ ಒಳ್ಳೆ ಈಗ ನಡೆದಂಗೆ ಹೇಳ್ತಿದ್ದೀರಲ್ಲ. ಅದಿರ್ಲಿ ಬಿಡಿ, ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ಅದೇ ಅವರೆಲ್ಲ ತ್ರಿಮೂರ್ತಿಗಳು. ಏನೋ ತ್ರಿಮೂರ್ತಿಗಳ? ಅವರು ತ್ರಿಮೂರ್ತಿಗಳಲ್ಲ, ನಮ್ಮೂರ್ ತಿರುಪಾಕಿಗಳು. ಕೊನೆಗೂ ಮದ್ವೆ ಚೆನ್ನಾಗಾಯ್ತು. ಫಸ್ಟ್ನಾಯ್ತು ನಿಮ್ ಕಾಲದಲ್ಲಿ ಹಂಗಿತ್ತು ಅಂತ ನಮ್ ಕಾಲದಲ್ಲಿ ನೀನೇನು ಹೊಸಿ ಅವತಾರ ಆಡಿದ್ಯೇನೆ ದೇವಮ್ಮ. ಯಾಕೆ ಏನೈತೆ? ಏನ್ ಮಾಡ್ದೆ? ಅಯ್ಯೋ ಹಾವಂತೆ ನೋಡೆ. ಅಷ್ಟೇನಾ? ಹಾವು ಇಲ್ಲ ಏನೂ ಇಲ್ಲ. ಹೋಗೆ ನೋಡವ, ಅವ್ಳಿಗೆ ಏನೂ ಗೊತ್ತಾಗಲ್ಲ. ಹಾವು ಯಾವನ ನನ್ನ ರೂಮಲ್ಲಿ ರಬ್ಬರ್ ಆಗ್ಬಿಟ್ಬಿಟ್ಟು ನನ್ನ ಹೆಂಡ್ರನ್ನ ಎದುರ್ಸವನೆ. ಇದೆಲ್ಲ ತಿರುಪತಿಗಳದೇ ಕೆಲಸ. ಹತ್ಮುಳ ಹೂವ ಕೊಡಿ. ಏನ್ಸದೇನ್ ಬೇಡ, ಸರಿಯಾಗೇ ಇರುತ್ತೆ ಕೊಡಿ. ಇಲ್ಲಮ್ಮ, ಜಾಸ್ತಿ ಇದೆ. ಅಯ್ಯೋ 10 ಮೊಳನೇ ಇರುತ್ತೆ, ಅಳಿಯೋದೇನ್ ಬೇಡ ಕೊಡಿ. ಎಷ್ಟು ವರ್ಷದಿಂದ ಅಳಿತಾ ಇದ್ದೀನಿ ಹೂವನ್ನ, ನೀನ್ ನನ್ಗೆ ಹೇಳ್ಕೊಡ್ತೀಯಲ್ಲಮ್ಮ. ಇಲ್ಲಮ್ಮ, ಜಾಸ್ತಿ ಇದೆ. ಸರಿ ನೋಡಿ. 7, 8, 9. ನೀನು ಹೂವಮ್ಮ ತಾನೆ? ಸ್ವಲ್ಪ ಸುಮ್ನೆ ಇರ್ತೀರಾ? ನಾನ್ ಯಾವ ಹೂವಮ್ಮನೂ ಅಲ್ಲ. ಹೂವ ಕೊಡಿ ಸಾಕು. ಹೂವ ಮಾಡ್ಕೊಂಡು ಮಾರ್ಕೆಟ್ ಸೃಷ್ಟಿ ಮಾಡಿ ನೀನೆ ತಾನೆ? ನೋಡಿ, ನಾನ್ ಹೂವಮ್ಮನೂ ಅಲ್ಲ, ಜೇಜಮ್ಮನೂ ಅಲ್ಲ. ನಿಮ್ ಹೂವ ನೀವೇ ಇಟ್ಕೊಳ್ಳಿ, ಬೇಕಾಗಿಲ್ಲ. ನಿಂತ್ಕೋ, ನೀ ಸುಳ್ಳು ಹೇಳ್ತಾ ಇದ್ಯಾ? ನೀ ಹೂವಮ್ಮನೆ. ಸುಳ್ಳು ಹೇಳ್ತಿರೋದು ನಾನಲ್ಲ, ನೀವು. ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಬರೋ ಸುಳ್ಳ? ನಿಜ. ಹಾಗಾದ್ರೆ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿಯ ಸುಳ್ಳ? ಹೌದು ನಿಜ. ಹಂಗಾದ್ರೆ ಇದೆಲ್ಲ ಮೊಳ ಇದೆ ಅಂತ ಹೇಳಿದ್ದು ಸುಳ್ಳ? ಅಯ್ಯೋ ನಿಜ ನಿಜ ನಿಜ. ನೀನು ಹೂವಮ್ಮನೆ. ಇದು ಸುಳ್ಳು. ನಿಜ. ನಿಜ ಅಲ್ಲ. ಹೌದು, ನೀ ಹೂವಮ್ಮನೆ. ಸುಳ್ಳು. ನಿಜ. ಇಲ್ಲ. ಹೌದು. ಸುಳ್ಳು. ಇದು ಯಾಕೆ ನೀರ್ ಹಾಕ್ತೆ? ಹೀಗೆ ಕನ್ಸ್ಕಾಂತಿದ್ರೆ ನಾಳೆಯಿಂದ ನೀರಲ್ಲ, ಗಂಜ್ಲ ತಕೊಬಂದ ಎದ್ಬಾರೆ, ಅಪ್ಪಯ್ಯ ಕರಿತಾ ಇದ್ದಾರೆ. ನಿಮ್ದ್ಯಾಕೊಂದ್ ಕನ್ಸ್ ಕಾಣಕ್ಕೂ ಬಿಡಲ್ಲ. ನೀನ್ ಯಾಕೆ ಒಳ್ಳೆ ದೆವ್ವಾರ್ದಂಗ್ ಆಡ್ತಿದ್ಯಾ? ನಾನ್ ಹಿಂಗೆ ಆಡೋದು, ಎದ್ಬಾರೆಲೆ. ಎರಡು ಬೀಡಿ ಕೊಡೋಣ. ಯಾಕ್ಲಾ ರಾಜಾ, ನಾವು 4 ಜನ ಇರೋದು ಮರ್ತ್ಬಿಟ್ಟ? ಕಾಸಿಲ್ಲಲೇ. ಆಯ್ತು ಬಿಡಪ್ಪ, ತಗೋ. ಏನ್ಲ ಮಗ, ಕಾಸು ಮಡಗಿದ್ಯಾ? ನಿನ್ನತ್ರ ಇಲ್ಲ. ಯಾಕೆ ಮಾರಣ? ಹೆಂಡ್ರಿ ತವ ಜಗಳ ಆಡ್ಕೊಂಡಿದ್ಯಾ? ಹೆಂಗೆ ಹೆಂಡ್ರಿಗೆ ಬೇಕಾಗಲ್ಲ ಫೋನಿಗೆ ಬೈತವಳು. ಒತ್ತಾರೆಯಿಂದ ಯಾಕೋ ಟವರ್ ಸಿಗ್ತಾನೆ ಫೋನೇ ಕೆಲಸ ಮಾಡ್ತಲ್ಲ ಅಂತೀನಿ. ಸಿಮ್ ಕಾರ್ಡ್ ಸರಿಯಾಗಿ ಹಾಕಿದ್ಯಲ್ಲ, ನೋಡೋಣ. ಅದೆಲ್ಲ ನನ್ಗೆ ಹೆಂಗ್ಲ ಗೊತ್ತಾಗುತ್ತೆ, ನೀನೇ ಸ್ವಲ್ಪ ನೋಡ್ಲಾ. ಎತ್ತ ಇಲ್ಲಿ ನಾನು ನೋಡ್ತೀನಿ. ಸಾಮಾನು ಒಂದ್ ಕಡೆನೇ ಇಡಲ್ವ? ಕೊಡ. ಕೊಡಂತವನೇ 4 GB ಮೆಮೊರಿ ಕಾರ್ಡ್ ಐತೆ. ಇವಂತವ 16 GB ಐತಲ್ಲ. ದೆಪ್ಪುಡುವ ತಾಳಣ. ರೆಡಿ ಮಾಡ್ಬಿಟ್ಟ. ಅಲ್ಲಲ್ಲ, ರಿಂಗ್ ಆಗ್ತಾ ಇದೆ. ರೆಡಿ ಮಾಡ್ಬಿಟ್ಲಾ? ಶಾಬಾಷ್ ಗಂಡ್ಲ. ಆ ಬಲ್ಲಿ ಚೆನ್ನಾಗಿದ್ಯಾ? ಓನು ಸರಿ ಇರ್ಲಿಲ್ಲ. ಹೊಡೆದ್ಬಿಟ್ಟು ಮಾರಣ್ಣ 4 ಸಿಗರೇಟ್ ಕಡು. ಕಾಸು ಐತೇನ್ಲ? ನೋಡ್ಲಾ? ತಗೊಳ್ರಲ್ಲ. ಮಾರಣ್ಣ 4 ಬಾಳೆನ್ ಕೊಡು ಮಾರಣ್ಣ. ಹೂಚಿನ ಬೆಳಗ್ಗೆ ಊಟ ಬಂದ್ಬಿಡೋಣ. ಮಾರಣ್ಣ 4 ಮಸಾಲೆ ಟೀ ಕೊಡೋಣ. ಏನ್ ನಿನ್ನ ಮಕ್ಳು ಇಷ್ಟೊಂದು ಆಟ ಮಾಡ್ತಾವ್ರಲ್ಲ. ನಡೀರಪ್ಪ, ಹಂಗೆ ಹೋಗ್ತಾ ಇದ್ರ, ದುಡ್ಡು ಕೊಟ್ಬಿಟ್ಟು ಹೋಗ್ರಲ್ಲ. ಮಾರಣ್ಣಂಗೆ ದುಡ್ಡು ಕೊಡ್ಬೇಕಾ? ಹಂಗೆ ಹೊರಟೋಗು, ನಾನು ಮುಂಡ ಮುಚ್ಕೊಂಡು ಹೊರಟೋಗ್ತೀನಿ.
ಮಾರಣ್ಣ ದುಡ್ಡಿಸಿ ಆಮ್ಯಾಕಿರ್ಲಿ ಓಸಿ ಇದನ್ನ ನೋಡು. ಕೈ ಆಟ ಇಟ್ಕೊಂಡ್ರೆ ಹೆಂಗೆ? ಸ್ವಲ್ಪ ತೋರ್ಸು ಮುಖಾನ. ನಾಚಿಕೆ ಗೀಚಿಕೆ ಎಲ್ಲ ಮನೆ ನಾಚಿಕೆ. ನನ್ ಫೋಟೋ ಯಾಕೆ ತೆಗಿತಾ ಇದೀಯ ನೀನು? ಫೋಟೋ ಅಲ್ಲ ಕಣಮ್ಮಿ, ವಿಡಿಯೋ ಇದು. ಹಿಂಗೆ ಮಾತಾಡ್ತಾ ಕಾಲ ಕಳೆದ್ಬಿಟ್ರೆ ಹೆಂಗೆ? ಹಂಗೆ ನೋಡು. ಲೋ ಕೊಟ್ಬಿಟ್ರಲ್ಲ ಲೋ. ಅಷ್ಟು ಸುಲಭ ಕೊಟ್ಬಿಡ್ತೀವಾ? ಯಾಕೆ ನಾವು ಬಂದಾಗಲ್ಲ ನಮಗೂ ಪುಕ್ಸಟ್ಟೆ ಸಾಮಾನು ಕೊಡ್ಬೇಕು. ಅಂಗಡಿ ಸಾಮಾನುಗಳ ಎಲ್ಲಿ ಗಂಟ ನೀನ್ ನಮ್ಮ ಹತ್ರ ಕಾಸು ಕೇಳಕ್ಕಿಲ್ವೋ ಅಲ್ಲಿ ಗಂಟ ಇದು ನಮ್ಮ ಹತ್ರ ಭದ್ರವಾಗಿರ್ತದೆ. ನೀನ್ ಯಾವತ್ ನಮ್ತವ ದುಡ್ಡು ಕೇಳ್ತೀಯೋ ಅವತ್ತಿದ್ ನಿನ್ ಎಂಡ್ರತವ ಹೋಯ್ತದೆ. ನಡೀರ್ಲಾ? ಯಾರ್ದಿರ್ಬೋದು ಈ ಕಾರ್ಗಳು? ಯಾಕೆ ಬಂದಿರ್ತಾರೆ ಈ ಊರಿಗೆ? ಯಾವಂದೋ ನಮ್ಗೇನ್ ಬಾ. ರಾಜ, ಈ ಕಾರ್ಗಳನ್ನೆಲ್ಲ ನಾವು ಸಾಯಂಕಾಲ ನೋಡಿದ್ವಲ್ಲ? ಹೌದಲ್ವಾ? ಹುಷಾರಪ್ಪ. ನಿಧಾನ ಕಂಡ್ರು. ಯಾವ್ರಪ್ಪ? ನಾವು ಗಂಟೆ ಪಾಳಿದವರಣ್ಣ. ಓಹೋ, ಗಂಟೆ ಪಾಳಿದವ್ರಾ? ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ರ. ಅವ್ರಿಗೊಂದು ಗ್ಲಾಸ್ ಹಾಕೋಲೋ. ಈ ಎಣ್ಣೆ ಲೈಫಲ್ಲಿ ಕುಡ್ದಿರ್ತಾರೋ ಇಲ್ವೋ? ಯಾವ್ದಣ್ಣ ಇದು? ಇದಾ ಫಾರಿನ್ ಬ್ರ್ಯಾಂಡು. ಫಾರಿನ್ ಬ್ರ್ಯಾಂಡಾ? ನೋಡ್ಲಾ ಅದು? ಹಾಕ ಕುಡಿಲಿ. ಹಾಕಿ ನೋಡುವ ಹೆಂಗದ ಬ್ರ್ಯಾಂಡು. ಕೊಡಿಲಿ ಅವನಿಗೆ. ಭಗವಂತ, ಯಾವ ಬ್ರ್ಯಾಂಡ್ ಅಣ್ಣ ಇದು? ದೇವಲೋಕದ ಬ್ರ್ಯಾಂಡು. ಕುಡಿದ್ರೆ ದೇವ್ರಾಗೋಗ್ಬಿಡ್ತೀರಾ. ಏನೋ ಹಿಂಗ್ ಕುಡ್ದ್ಬಿಟ್ಟ? ಏನೋಣ ಇದು ಹಿಂಗೈತೆ. ಇನ್ನೊಂದು ಹಾಕಣ. ಮೆತ್ತಿಗೆನೆ ಕುಡೀರೋ. ಸಕಲಾಗೈತಣ್ಣ. ವೀರ, ನಾವು ದೇವರ ಹುಟ್ಟಿದೆ ಅಲ್ಲೇನಲ್ಲ? ಮಂಜ, ನೀನ್ ಯಾ ದೇವ್ರಲ್ಲ? ಬ್ರಹ್ಮ ಕಣ್ಲ. ನೀನು? ನಾನು ವಿಷ್ಣು ಕಳ. ಏನ ಇವ್ರು? ರಾಜ, ನೀನ್ ಯಾವ ದೇವ್ರಲ್ಲ? ಇವನು ಬ್ರಹ್ಮ, ನೀನು ವಿಷ್ಣು ಅಂದ್ಮೇಲೆ ನಾನು ಯಾರಲ್ಲ? ಶಿವ ಕಣ್ಲ. ಹೌದು, ನಾವೇನೋ ದೇವ್ರಾಗ್ಬಿಟ್ಟಿದೀವಿ. ನಿಮ್ ಕತೆ ಏನ್ರಲ್ಲ? ಇವಾಗ ಕುಡಿತಾ ಇರೋರು ನಾವೇ ದೇವ್ರಾಗಿರ್ಬೇಕಾದ್ರೆ ಆವಾಗಿಂದ ಕುಡಿತಾ ಇರೋರು ಅವ್ರು ದೇವ್ರ ಹಾಕಿಲ್ವಾ? ಕರೆಕ್ಟ್. ಸರಿ ಬಿಡ. ಸರ್, ನೀವ್ ಯಾವ ದೇವ್ರು? ಸಾಕು ಕೂತ್ಕೊಳ್ಳ. ಸುಮ್ನೆ ಅವನ್ ತಲೆ ತಿನ್ಬೇಡವಲ್ಲೇ. ತಲೆ ತಿನ್ಬೇಡಿ, ಸುಮ್ನೆ ಕುತ್ಕೊಳ್ಳಲ್ಲ. ನಿನ್ನೆ ಬೈದ ಬ್ರಹ್ಮ, ನನ್ಗೆ ರೋಪ್ ಆಗ್ತಾನ. ಅವನಿ ಎಂತವ್ನ ಹುಡ್ಸಿದ್ಯಲ್ಲ ಅಲ್ಲೇ. ನೋಡು, ನೀನೇ ಶಿವ ಅಲ್ವಾ? ನೀನೇ ನಾಶ ಮಾಡ್ಬಿಡು. ಬುಡ್ಲಾ ನಂದು ಮೂರನೇ ಕಣ್ಣು. ಏನ್ಲಾ ಹುಡುಕ್ತಾ ಇದ್ಯಾ? ತ್ರಿಶೂಲ್ ಹಾಕಲ್ಲ? ನೀನೆಲ್ಲ ನೋಡ್ದ? ಅದನ್ನ ಕೈಲಾಸದಲ್ಲೇ ಬಿಟ್ಬಿಟ್ಟಿದ್ಯಾ? ಇದನ್ನ ತಗೋ. ತಡಿಯೋ, ನಾನು ದೇವ್ರೆ ಕಣೋ. ಯಾವ ದೇವ್ರಲ್ಲ ನೀನು? ಅದು ವೆಂಕಟೇಶ್ವರ ಕಣ. ಯಾಕೋ ಅಳ್ತಾ ಇದ್ದೀರಾ? 25 ವರ್ಷದಿಂದ ನಮ್ಮ ಅಜ್ಜಿ ಉಂಡಿ ಕಾಸಾಕಿ ಬೇಡ್ಕಂತಾನೆ ಅವಳೆ. ನೀನ್ ಈಡೇರಿಸ್ದ? ಏನಪ್ಪ ನಿನ್ ಬೇಡಿಕೆ? ನಾನು ಒಳ್ಳೆ ವಿದ್ಯೆ ಬುದ್ಧಿ ಕೊಡ್ಲಿ ಅಂತ ಬೇಡ್ಕಂತಾನೆ ಅವಳೆ. ಅವ್ನ್ ಕೊಟ್ನಾ? ಸಾಕ್ ನಿಲ್ಸೋ. ನಿಮಗೆ ಎಣ್ಣೆ ಜಾಸ್ತಿ ಆಯ್ತು ಅನ್ಸುತ್ತೆ. ನಾವು ದೇವ್ರುಗಳು ಏನಾದ್ರೂ ಕಿತ್ತಾಡ್ಕೊಂತೀವಿ. ಮಧ್ಯಕ್ಕೆ ಬರೋ ನೀನ್ ಯಾವನ್ಲ? ಲೇ ಶಿವ, ಆ ತ್ರಿಶೂಲ ಕೊಡ್ಲ.
ನಾನು ದೇವ್ರೆ ಕಣೋ, ನಾನು ದೇವ್ರೆ. ನೀನ್ ಯಾವ ದೇವ್ರು? ನಾನು ಅಂತೋನಿ ದೇವ್ರು. ಅದೇ ದೇವ್ರ? ಶ್ರೀಕೃಷ್ಣ ಪರಮಾತ್ಮ. ಮತ್ತೆ ನಮ್ಮೂರಿನ ಕೊನೆ ಮನೆ ಸೀತಮ್ಮ ಅವಳಲ್ಲ, ಅವಳಿಗೆ ಮಕ್ಳಿಲ್ಲ ಅಂತ ಬೇಡ್ಕತ್ತಾನೆ ಅವಳು. ಇವನ್ ಕೊಟ್ನಾ? ಯಾರು ಅವಳು ಸೀತಮ್ಮ? ನಾನ್ ಕೊಡ್ತೀನೋ ಮಗುನಾ? ಅಕ್ಕ ನನ್ನ ಮಗ ಸೀತಮ್ಮಂಗ್ ಮಗು ಬೇಕಂತ ಬೇಡ್ಕೊಂಡ್ 60 ವರ್ಷ ಆಗೋಗೈತೆ. ನೀನೀಗ ಅವಳಗ್ ಮಗು ಕೊಟ್ರೆ ಊರವ್ರು ಒಪ್ಕಂತಾರ? ಕೂತ್ಕೊಳ್ಳ. ಯಾಕ ಹೊಡಿತಿದ್ಯಾ? ನಾನ್ ತಮಾಷೆಗಂದೆ ಕಣೋ, ಕುಡಿದ್ರೆ ದೇವ್ರಾಗ್ಬಿಡ್ತೀರಾ ಅಂತ. ನೀವು ನಿಜ ಅನ್ಕೊಂಬಿಟ್ರ? ನಾವ್ ದೇವ್ರಲ್ಲ ಅಂತ ಅಲ್ವಾ? ಸರಿ ಸರ್, ನಾವೆಲ್ಲ ದೇವ್ರ ಅನ್ಕೊಂಡು ನಿಮ್ ಜೊತೆ ಜಗಳ ಕ್ಷಮಿಸ್ಬಿಟ್ಟಿದ್ದೀನಿ. ಓಕೆನಾ? ಬರೋಣ ಮತ್ತು ಕೆಲಸ ಆಯ್ತು ನಂಗೆ. ಸೈಕಲ್ ನನ್ನ ಬಾಟ್ಲಿ ಇಲ್ಲೇ ಬಿಟ್ಬಿಟ್ಟಿದ್ದೀನಿ, ಎತ್ಕೊಂಡ್ಬರ್ತೀನಿ. ಪಟೇಲ್ರೆ, ನಮ್ ಜಮೀನ್ ತಾಳಕ್ ಅಧಿಕಾರಿಗಳು ಬಂದಿದ್ರಲ್ಲ, ಅವ್ರ ಊರಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಅಯ್ಯೋ, ಆ ತಿರುಬೋಕಿಗಳು ಅಧಿಕಾರಿಗಳ ಜೊತೆ ಏನೋ ಕಿತಾಪತಿ ಮಾಡಿ ಓಡಿಸ್ಬಿಟ್ಟವ್ರೆ. ನನ್ ಮಾತ್ ನಂಬಕ್ಕಿಲ್ವಾ? ನೀವೇ ಅವ್ರ ಮನೆ ತಾವ್ ಹೋಗಿ ನೋಡಿ, ನಿಮ್ಗೆ ಗೊತ್ತಾಯ್ತದೆ. ಏನಮ್ಮ ದೇವಮ್ಮ? ಹೇಳಿ ಪಟೇಲ್ರೆ. ಈ ಊರ್ನಾಗ ನಾವೆಲ್ಲ ಬದುಕಬೇಕಾ ಬ್ಯಾಡ್ವಾ? ಯಾಕೆ? ಏನ್ ಯಾಕೆ ಅಂತ ಕೇಳ್ತೀಯ? ಮಲ್ಗವನಲ್ಲ ನಿನ್ ಮಗ ದಿಮ್ರಂಗ ಅಂತ ರಾಜ. ಅವನು ಅವ್ನ ಗುಂಪಿನವರೆಲ್ಲ ಸೇರ್ಕೊಂಡು ನಮ್ಮೂರ್ ಜಮೀನ್ ತಗೊಂಡು ನಮ್ಮೂರ್ನ ಉದ್ಧಾರ ಮಾಡ್ಬೇಕು ಅಂತ ಬಂದಿದ್ದವ್ರನ್ನ ಗಲಾಟೆ ಮಾಡಿ ಓಡ್ಸವನೆ. ಹಿಂಗಾದ್ರೆ ಹೆಂಗೆ ಅಂತೀನಿ? ಹೇಳ್ರು. ಅಲ್ಲ ಪಾಪ ರಾಮಕ್ಕ ಗಂಡನ್ ಇರೋ ಒಬ್ಬ ಮಗಳಿಗೆ ಈ ಜಮೀನ್ ಮಾರ್ ಬಂದಿದ್ದ ದುಡ್ನಾಗ ಮದುವೆ ಮಾಡಿ ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ಲು. ಅವಳ ಆಸೆ ಈಡೇರ್ಲಿಲ್ಲ. ಇನ್ ಪುಟ್ ನಂಜ ಮಗನ್ನ ಸಿಟಿನಾಗ ಓದಿಸ್ತಾ ಅವನು. ಇದೇ ದುಡ್ನಾಗೆ ಅವನ್ನ ದೊಡ್ಡ ಆಫೀಸರ್ ಮಾಡ್ಬೇಕು ಅಂತ ಪಾಪ ಆಸೆ ಮಾಡಿಕೊಂಡಿದ್ದ. ಅದು ಆಗ್ಲಿಲ್ಲ. ಈ ತಿರ್ಬೋಕಿ ನನ್ನ ಮಕ್ಕಳು ಮಾಡಬಾರದು ಮಾಡಿ ಅವ್ರ ಆಸೆ ಸಂತೋಷಕ್ಕೆಲ್ಲ ಕೊಳ್ಳಿ ಮಾಡಿಬಿಟ್ನಲ್ಲವಾ? ಅಲ್ಲ ಪಟೇಲ್ರೆ, ಅದೇನೋ ಹೇಳ್ತಾರಲ್ಲ, ಹೋಗಿ ಬಂದು ಮೂಗಿ ಹಿಡ್ಕೊಂಡ್ರು ಅನ್ನಂಗೆ. ಊರೊಳಗೆ ಏನೇ ಗಲಾಟೆ ಆದ್ರೂ ನಮ್ಮ ಮಟ್ಟಿ ತಕ್ಕ ಬತ್ತಿರಲ್ಲ. ಅಯ್ಯೋ, ಅದಂಗಲ್ಲ ದೇವಯ್ಯ. ಈಗ ಜಮೀನ್ ಯಾರು ತಕತಾರ ಹೇಳು? ಅಷ್ಟೇ ತಾನೆ, ಅವ್ರು ಇಲ್ದಿದ್ರು ಬೇರೆಯವ್ರು ತಗೊಳ್ತಾರ ಬುಡಿಗೌಡ್ರೆ. ತಕತಾರೆ. ಬೆಳೆನೆ ಬೆಳಿದೇ ಇರೋ ಬರ್ಲ್ಡ್ ಭೂಮಿನ ಬಂದ್ ತಕೊಂಡ್ಬಿಡ್ತಾರೆ. ಒಂದ್ ಪಕ್ಷ ಈ ಜಮೀನಿನ ತಗೊಳಕ್ ಯಾರು ಬಂದ್ರು ಈ ತಿರ್ಬೋಕಿಗಳು ಬಿಡ್ತಾವ? ಅವ್ರಿಗೂ ಏನಾರು ಖ್ಯಾತೆ ಮಾಡ್ತವೆ, ಅವ್ರನ್ನೂ ಓಡಿಸ್ತವೆ. ನಾವೇನು ಓಡಿಸಿಲ್ಲ, ಸುಮ್ಮನೆ ಮಾತಾಡ್ಸೋದು ಅಷ್ಟೇ. ಅವ್ರು ಯಾಕೆ ಕೊಡೋದ್ರು ನಮ್ಗೆ ಗೊತ್ತು? ಡ್ರಾಮಾ ಮಾಡ್ತೀಯನ್ಲ? ನೀವೇನು ಮಾಡದೆ ಅವ್ರಿಗೆ ನೋಡೋ ತಿಕ್ಲಾ? ಒಟ್ನಾಗೆ ಈ ಊರ್ನಾಗ ಈ ತಿರ್ಬೋಕಿ ನನ್ನ ಮಕ್ಳಿರೋವರೆಗೂ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಇಬ್ರು ಸೇರಿ ಈ ಪುಣ್ಯಾತ್ಮನ ಎತ್ಬಿಟ್ಟಿದ್ದೀರಾ. ದಾವ್ರೇ ಗತಿ. ಏನ್ ಮುಖ ನೋಡ್ತೀರ? ಹೋಗು. ಏನೇ ಆದ್ರೂ ಬಂದು ನಮ್ದೇ ಹಿಡ್ಕೋ. ಏನ್ ಕೊಡೋಣ? ಏನ್ ಗಿಫ್ಟ್ ಕೊಟ್ರೆ ಖುಷಿ ಪಡ್ತಾಳೆ? ಇವರಿಬ್ರಿಗಿಂತ ಏನಾದ್ರೂ ಒಂದು ದೊಡ್ಡ ಗಿಫ್ಟೇ ಕೊಡಬೇಕು. ಏ ಮೂಗ, ನೀನೇನ್ ಕೊಡಲ್ವೇನ್ಲ? ಬನ್ನಿ ಸರ್, ತಗೊಳ್ಳಿ ಸರ್. ಮಿರ ಶರ್ಟು, ಗಿರ ಪ್ಯಾಂಟು. ಬನ್ನಿ ಸರ್, ತಗೊಳ್ಳಿ ಸರ್. ಹಿಂದೆ ಎಲ್ಲೂ ಸಿಕ್ಕಲ್ಲ, ಮುಂದೆ ಸಿಗೋದಿಲ್ಲ. ಮಿರ ಶರ್ಟು, ಗಿರ ಪ್ಯಾಂಟು. ಮಿರ ಶರ್ಟು, ಗಿರ ಪ್ಯಾಂಟು. ಬನ್ನಿ ಸರ್, ಬನ್ನಿ.
ಮೀರಾ ಶರ್ಟ್ ಗಿರ ಪ್ಯಾಂಟ್. ಬನ್ನಿ ಸರ್, ಎಲ್ಲ ಫಾರಿನ್ ಐಟಮ್ ಸರ್. ಏನ್ ಕೊಡ್ಲಿ ಸರ್? ಲುಂಗಿ ಕೊಡ್ಲಾ, ಶರ್ಟ್ ಕೊಡ್ಲಾ? ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಕಳ. ಚೆನ್ನಾಗಿದೆ ಅಂದ್ರೆ ತಗೊಂಡ್ಬಿಡ್ತಾನೇನೋ. ಸರ್ ನಿಮ್ದು ಹಾಕೊಂಡ್ಬಿಟ್ಟಿ ನೋಡಿ ಸರ್, ಒಳ್ಳೆ ರಾಜ್ಕುಮಾರ್ದು ತರ ಕಾಣ್ತೀರಾ. ರಾಜ್ಕುಮಾರ್ದು ತರ ಅಲ್ಲ, ರಾಜ್ಕುಮಾರ್ ತರ. ಚೆನ್ನಾಗಿಲ್ಲ ಅಂತ ಹೇಳ್ತಲ್ವಾ, ಒಯ್ತಾರೋ ಅಷ್ಟೇ. ನಡಿ ಹೋಗಿ ಗಂಟೆ ಪಳ್ಳಿಗೆ ಬಂದಿದ್ದೀನಿ. ತೂಕಾಲಿದ ಗಿರಾಕಿಗೆ ಇದಾರೆ. ಕನ್ನಡನ ಮೊನ್ನೆ ಅವ್ನ್ ಕಾಲೇಜ್ ಹತ್ರನೇ ಬಂದ್ಬಿಟ್ಟಿದ್ದ. ಅವ್ನ್ ಸರಿ ಇಲ್ಲ ಕಣೆ. ಅವತ್ತು ಏನಾಯ್ತು ಗೊತ್ತಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇದನ್ನ ತಗೊಂಡು ಒಳ್ಳೆ ಡಾಕ್ಟರ್ ಆಗ್ಬೇಕು. ಆಯ್ತು. ಇದನ್ನ ಇಟ್ಕೊಂಡು ಡಾಕ್ಟರ್ ಆದ್ರೆ ಗೊಂಬೆಗಳಿಗೆ ಆಪರೇಷನ್ ಮಾಡ್ಬೇಕು. ಹ್ಯಾಪಿ ಬರ್ತಾರೆ. ಥ್ಯಾಂಕ್ ಯು. ಇದೇನಿದು? ನಿನ್ಗೊಂದು ಸೊಳ್ಳೆನೂ ಖರ್ಚಬಾರ್ದು ಅಂತ ಪ್ಯಾಟೆಗೆ ಹೋಗಿ ತಂದೀವ್ನಿ. ಬರ್ತೀನಿ. ಸೊಳ್ಳೆ ಡಾಕ್ಟರ್ ಕಣೆ. ಬಟ್ಟೆ ಹಾಕೊಂಡು ತಿರ್ಗಾಡ್ತಿದ್ದಾರೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏನದು? ಗಿಫ್ಟ್. ಓ ನಿಮಗೆ ಬಟ್ಟೆ ಚೆನ್ನಾಗಿದಾರಲ್ಲ? ಹೌದಲ್ಲ, ಅಮೃತರಿಗಿಂತ ಇರ್ಬೋದು. ನಾನು ಒಬ್ಬನೇ ತಗೊಂಡಿದ್ದೀನಿ ಅನ್ಕೊಂಡಲ್ಲಪ್ಪ. ಅಯ್ಯೋ, ನಿಲ್ಸೋಣ. ನಿಲ್ಸು. ನಿಧಾನ. ಇದನ್ನ ಹಾಕೊಂಡು ರಾಣಿ ಮುಂದೆ ಹೋಗಿ ನಿಂತ್ಕೊಂಡ್ಬಿಡೋದು. ಕಾಜೂರ್ಗೆ ನನ್ನ ಮಕ್ಕಳ್ರು. ನನ್ನ ಮಕ್ಳಿಗೆ ನಾನು ತಗೊಂಡಿರೋದು ಗೊತ್ತೇ ಇಲ್ಲ. ನಿಮ್ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಹಕ್ಕಿ ಬೀಸೋ ಗಾಳಿ ಒಂದಾಗಿದೆ ಆಗಲೇ. ಬ್ರಹ್ಮಚಾರಿ ಬಾಳಿನಲ್ಲೂ ಕೂಗಾಯಿತು ಕೋಗಿಲೆ. ಈ ಮನಸ್ಸು ಹೊಸತು ವಿಷಯ ಕಲಿತು ಕುಣಿಯುತ್ತಿದೆ. ಪ್ಯಾಂಟಿಗ ಬೆಲ್ ಬಾಟಮ್, ನಿನ್ನ ಸ್ಯಾರಿ ಫುಲ್ ಕಾಟನ್, ಜಾತಕ ಮ್ಯಾಚ್ ಆಯ್ತಿದೆ. ಲವ್ ಅಲ್ಲಿ ಲಕ್ಕಿಲ್ಲ ಅಂತಿದ್ರು ಹೈಕ್ಳಲ್ಲ, ಲವ್ ಏನು ಲಾಟ್ರಿ ಅಲ್ಲ. ಸಿಂಗಲ್ ಆಗಿ ಇದ್ದೆ ಅಂತ ನಿನ್ನ ಹಿಂದೆ ಬಿದ್ದೋನಲ್ಲ, ಏರಿಯಾದಲ್ಲಿ ಮಜ್ನು ಅಂತ ಹೇಳ್ತಾರೆ ಇಲ್ಲಲ್ಲ. ಕಾಳಿದಾಸನ ಒಮ್ಮೆ ನಾನು ಭೇಟಿಯಾಗಬೇಕಲ್ಲ, ನಿನ್ನ ಅಂದ ಹೋಗೋದಕ್ಕೆ ಕಾವ್ಯಾನೇ ಗೀಚಿಲ್ಲ. ನನ್ನಯ ಮನಸಲಿ ಹಾಕಿದೆ ಹಾಜರಿ, ಕಂಗಳೇ ಹೇಳಿವೆ ಪ್ರೀತಿಯ ಖಾತರಿ.
ಬೀಸೋ ಗಾಳಿ ಒಂದಾಗಿದೆ ಆಗಲೇ ಬ್ರಹ್ಮಚಾರಿ ಬಾಳಿನಲ್ಲೂ ಕೂಗಾಯಿತು ಕೋಗಿಲೆ ಈ ಮನಸ್ಸು ಹೊಸತು ವಿಷಯ ಕಲಿತು ಕುಣಿಯುತ್ತಿದೆ ಕಾಯೆಲ್ಲ ಸುಲ್ದ್ಬಿಟ್ಟು ಗಾಡಿಗೆ ಹಾಕ್ಬಿಟ್ಟು ಸರಿ ಹಂಗೆ ಸಂತೆಗೆ ತಗೊಂಡೋಗ್ಬಿಡು ಬುದ್ಧಿ. ಉಳಿದಿದ್ ಸಿಪ್ಪೆ ಐತಲ್ಲ ಅದನ್ನೆಲ್ಲ ಇಲ್ಲೇ ಮಡಗ್ಬೇಡ ಇತ್ಲಿಗೆ ಹಾಕು ಗೊತ್ತಾಯ್ತಾ ಪಟೇಲ್ರೆ ಪಟೇಲ್ರೆ ಯಾಕ್ಲ ಡಂಗೂರ ಹಿಂಗ್ ಕೂಕಂಬತ್ತಿದ್ಯಾ ನಮ್ಮೂರ್ನಾಗೆ ಆ ತಿರುಪಕಿಗಳು ಅವರಲ್ಲ ಆ ನನ್ ಮಕ್ಕಳು ಸರಿ ಇಲ್ಲ ಯಾಕೋ ಇನ್ ಮ್ಯಾಕೆ ಚಿಕ್ಕಮ್ಮೂರ್ ಮೇಲೆ ನೀವು ಹೊಸಿ ಕಣ್ ಮಡಗಿರ್ಬೇಕು ಏನಕ್ಕೆ ಆ ನನ್ ಮಕ್ಕಳು ನಮ್ ಚಿಕ್ಕಮ್ಮೂರ್ ಹಿಂದೆ ಬಿದ್ದಿದ್ದಾರೆ ನಿಂಗೆ ಹೆಂಗ್ಲ ಗೊತ್ತಾಯ್ತು ಅವ್ರು ಮಾತಾಡ್ಕೊತಾ ಇರೋದನ್ನ ನಾನೇ ಕಣ್ಣಾರ ನೋಡಿದ್ದೀನಿ ಹೋಗ್ ನೀನು ಸರಿ ಪಟೇಲ್ರ ನಾನ್ ಯಾವ ತರ ಸುಳ್ಳು ಹೇಳಿದ್ದೀನ ತಿರುಬೋಕಿ ನನ್ ಮಕ್ಕಳ್ರ ಇಲ್ಲಿವರೆಗೂ ಬಂದ್ಬಿಟ್ರಾ ನಿಮಗ್ ಬುದ್ಧಿ ಕಲಿಸ್ಲೇಬೇಕು ಎಲ್ಲೋ ವೀರ ನನ್ನ ಮಗ ನಾ ಬರ್ತೀನಿ ಅಂದ ನೋಡಿದ್ರೆ ಎಲ್ಲೋ ಒಂಟೆ ಹೋಗೋಣ ನಮ್ಗೇನು ನಡಿ ಅವನೆಲ್ಲೋ ಓಡೋದ್ನಾ ಇದೆಲ್ಲ ನಮ್ಮ ಮಾವಂದೇ ಇರುತ್ತೆ ಬಾ ಕಿತಾಪತಿ ನಾನು ಟೆಸ್ಟ್ ಮಾಡ್ತಿರ್ತಾನೋ ಲೇಟ್ ಆಗುತ್ತಮ್ಮ ಕಾಲೇಜ್ಗೆ ಹೋಗೋಣ ಇದೇನ್ಲ ಇವತ್ತು ಪಟೇಲನೇ ಕರ್ಕೊಂಡು ಹೋಗ್ತವನೆ ನಡಿ ನೋಡೋಣ ಇವತ್ತು ನಾನು ಹೇಳ್ಬಿಡ್ತೀನಿ ಆಗಲ್ಲ ಆಗಲ್ಲ ನಾನ್ ಫಸ್ಟ್ ಆಗಲ್ಲಪ್ಪ ನಾನು ಫಸ್ಟ್ ಹೇಳ್ತೀನಿ ಆಮೇಲೆ ನೀವು ಹೇಳಿ ಫಸ್ಟ್ ನಾನು ಫಸ್ಟ್ ಹೇಳ್ತೀನಿ ಅಷ್ಟೇ ಆಗಲ್ಲ ಸುಮ್ಮನೆ ಇದ್ಬಿಡಿ ಲಾಡು ಬಾಯಿ ಬರುತ್ತೆ ಇಟ್ಕೊಂಡು ಇಲ್ಲಿಗೆ ಬೀದೋಯ್ತಲ್ಲಪ್ಪ ಕೇಳ್ರಪ್ಪ ಕೇಳಿ ನಾಳೆ ರಾತ್ರಿ ನಮ್ಮೂರು ಪಟೇಲ್ರು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿಮ್ಗೆಲ್ಲ VCD ಹಾಕಿ ದೇವ್ರ ಪಿಕ್ಚರ್ ತೋರ್ಸ್ಬೇಕು ಅಂತವ್ರಪ್ಪ ಅದಕ್ಕೆ ನಾಳೆ ರಾತ್ರಿ ನಮ್ಮೂರ್ ಜನರೆಲ್ಲ ಪಟೇಲ್ರ ಮನೆ ತವ ಸೇರ್ಬೇಕ್ರಂತೆಪ್ಪ ಸೇರ್ಬೇಕು ಅವ ಕೇಳಿಸ್ತೆ ಕೇಳ್ರಪ್ಪ ಕೇಳಿ ನಾಳೆ ರಾತ್ರಿ ಪಟೇಲ್ರ ಮನೆ ತವ ಹಬ್ಬದ ಊಟ ಮಾಡ್ಕೊಂಡು ತಪ್ಪದೆ ಬಂದ್ಬಿಡ್ರಪ್ಪ ಬೇಗ ಬೇಗ ಬಂದ್ಬಿಡ್ರಿ VCD ಮಿಸ್ ಮಾಡ್ಕೊಬೇಡಿ ಕೇಳ್ರಪ್ಪ ಕೇಳಿ ಈ ಪಟೇಲ್ ಹಂಗೆ
ಏನಾರು ಒಂದು ಮಾಡ್ಬೇಕಲ್ಲ. ಹ್ಞೂ ಕಣ್ಲ ರಾಜ, ಏನೋ ಒಂದು ಪ್ಲ್ಯಾನ್ ಮಾಡುವ ನೋಡ್ರಪ್ಪ, ನಿಮ್ಗೆಲ್ಲ ಹೇಳಿದ್ನಲ್ಲ, ಇವತ್ತು ಒಂದೊಳ್ಳೆ ಫಿಲಮ್ ತೋರಿಸ್ತೀನಿ, ಎಲ್ಲ ನೋಡ್ಬಿಟ್ಟು ಖುಷಿ ಪಟ್ಬಿಡಿ. ಆಯ್ತಾ? ಏಯ್, ಯಾವ ಫಿಲಮ್ ಐತ್ಲಾ? ಫಸ್ಟ್ ಯಾವ ಪಿಕ್ಚರ್ ಹಾಕ್ಲಿ ಪಟೇಲ್ರೆ? ಪಟೇಲ್ರೆ ಶ್ರೀನಿವಾಸ್ ಕಲ್ಯಾಣ ಹಾಕ್ಬಿಡಿ, ಬೋಪಸ್ ಅಂತ ಕತೆ. ಹ್ಞೂ ಆಯ್ತಿರಪ್ಪ. ಸುಮ್ಕಿರಪ್ಪ, ಇವತ್ತು ಶಿವರಾತ್ರಿ, ಶಿವ ಪರಮಾತ್ಮ ಶಿವಪ್ಪಂದ ಹಾಕ್ಸ್ಬಿಡಪ್ಪ. ಪಟೇಲ್ರೆ ಬೇಡ ಕಣ್ಣಪ್ಪನ ಪಿಕ್ಚರ್ ಹಾಕಿ ರಾಜ್ಕುಮಾರ್ದ. ಆಯ್ತು ಅಜ್ಜಿ. ಅಜ್ಜಿ ಮತ್ತೆ ಡಂಗೂರ, ಆ ಬೇಡ್ರ ಕಣ್ಣಪ್ಪ ರಾಜ್ಕುಮಾರ್ ಫಿಲಮೇ ಹಾಕ್ಲಾ, ಎಲ್ಲಾರು ನೋಡಿ. ಯಾಕೆ ಇನ್ನು ಫಿಲಮೇ ಶುರುವಾಗಿಲ್ಲ, ಸುಮ್ ಕುಂತ್ಕೊಳ್ರಲ್ಲೇ. ಯಾವ ಒಳ್ಳೆ ಕತೆ. ಸುಮ್ಕಿರಿ ಹಾಕ್ತಾನೆ, ಸುಮ್ಕಿರಿ ಹಾಕ್ಲಾ. ಸರಿ ಬಟ್ಟಲ್ರಿ, ಸರಿ ಸರಿ. ಅಯ್ಯಯ್ಯೋ, ಅಯ್ಯೋ ಆಪ್ ಮಾಡು. ನಿನ್ ನೆಟ್ಟಿ ಸತ್ತಾಗ್ಲೇ ಹೇಳ್ದೆ ನಾನು ಇನ್ನೊಂದು ಮದ್ವೆ ಆಗು ಅಂತ. ನನ್ ಮಾತು ಎಲ್ಲ ಕೇಳ್ತೀಯ ನೀನು? ಅಯ್ಯೋ ಪಟೇಲ್ರೆ, ನೀವು ದೇವ್ರ ಪಿಕ್ಚರ್ ತೋರಿಸ್ತೀರಾ ಹಬ್ಬದ ದಿವಸ ಅನ್ಕೊಂಡ್ ಬಂದ್ವಿ. ಕರ್ಮ, ಎಂತ ಪಿಕ್ಚರ್ ಹಾಕಿದ್ರ? ನಡಿಯೋ ಹೋಗೋಣ. ಇಂಥ ಪಿಕ್ಚರ್ ತೋರಿಸೋದು ನೋಡೇ ಇರ್ಲಿಲ್ಲ. ಅಯ್ಯೋ ಪಾಟೀಲ ಬೇಡ್ರ ಕಣ್ಣಪ್ಪ ಪಿಕ್ಚರ್ ಹಾಕೋಕ್ ಹೋಗಿ ಬೇಡ ಕಣ್ರಪ್ಪ ಅಂತ ಹೋಗ್ಬಿಟ್ಟ. ಅಯ್ಯೋ, ಊರ್ನಾಗ ತಲೆ ಎತ್ಕೊಂಡು ಓಡಾಡ್ದಂಗ ಆಗೋಯ್ತಲ್ಲಪ್ಪ ಈ ಕತೆ. ಅಲ್ಲಲ್ಲೇ ಮುರ್ರಾರೆ ಹುಡ್ಗಿ ಕರ್ಕೊಂಡ್ ಬರಾರೆ. ಮೇಲೆ ನೋಡು ಅಂಬರ, ಕೊಡೆ ನಿನ್ ನಂಬರ. ಬಿಂಕದ ಸಿಂಗಾರೆ, ಮನೆ ರೇಖ ಹಾಕ ಬದಲು ಫ್ರಾಕ. ಕುದೂರ್ ಪೂಜಾರಿ ಹುಡ್ಗಿ ಕರ್ಕೊಂಬರಾರೆ. ಜೋಡೆತ್ತು ಸಕ್ಕತ್ತು ಗಮ್ಮತ್ತು. ನೋಡ್ರಲ್ಲ, ರಾಣಿ ಮನ್ಸಲ್ಲಿ ನಾನೇ ಇರೋದು. ನೀವಿನ್ ಮುಂದೆ ಅವಳಿಂದೇ ಸುತ್ತೋದನ್ನ ಬಿಟ್ಬಿಡಿ. ಅದು ಹೆಂಗಲ್ಲ, ರಾಣಿ ಮನ್ಸಲ್ಲಿ ನೀನೇ ಇರೋದು ಅಂತ ಹೇಳ್ತೀಯಾ? ರಾಣಿ ಮನ್ಸಲ್ಲಿ ನಾನಿರೋದು. ಅಯ್ಯೋ ಓಸಿ ಮುಚ್ಕೊಂತ್ಯಾ ನಿನ್ ಬಾಯ? ಒಳ್ಳೆ ಓತಿ ಕ್ಯಾತಾ ಇದ್ದಂಗಿದ್ಯಾ? ರಾಣಿ ನಿನ್ ಮುಖ ನೋಡ್ತಾಳ. ರಾಣಿ ಲವ್ ಮಾಡ್ತಾ ಇರೋದು ಈ ಮಂಜನ್ನ ಕಂಡ್ಲಾ? ಮುಚ್ಲಾ, ಇವನ್ ಬಾರಿ ಸುರಸುಂದರ ಹಂಗ ಒಳ್ಳೆ ಊದ್ಕೊಂಡಿರೋ ಬೂತ್ ಕುಂಬಳಕಾಯಿ ಇದ್ದಂಗಿದ್ಯಾ? ಹೇ ಯಾಕೋ ಜಗಳ ಆಡ್ತೀರಾ? ಇವತ್ತು ರಾಣಿ ಮನ್ಸಲ್ಲಿ ಯಾರವ್ರೆ ಅಂತ ತಿಳ್ಕೊಂಡೇ ಬಿಡುವ. ಅದೇಂಗ್ಲಾ? ನಂತ ಒಂದ್ ಐಡಿಯಾ ಐತೆ. ರಾಣಿ ಬಂದಾಗ ಈ 3 ಹೂವನ್ನು ಅವಳು ಕಾಣಂಗೆ ಅಲ್ಲಿಡುಮ. ರಾಣಿ ಯಾವ ಹೂವು ಎತ್ಕೊಂತಾಳೋ ಅವಳ ಮನ್ಸಲ್ಲಿ ಅವ್ರೆ. ಆಯ್ತು. ಹೇ ಅಲ್ಲೋಡೆ ನಿನ್ ಲವರು. ಏ ಲವರ್ ಅಲ್ವೇ, ಲವರ್ಸ್ಗಳೇ. ಸ್ವಲ್ಪ ಮುಚ್ಕೊಂಡಿರ್ತೀರಾ? ನೋಡೆ ಹೂ ತಗೋ ಬಂದಿದ್ದಾರೆ. ಓಹೋ, ಸ್ವಯಂವರ ಶುರು ಆಯ್ತು. ಇವಾಗ ಮಾಡ್ತೀನಿ ರೀ. ನಂದು ಎತ್ಕೊಳೋದು. ನಂದು ಎತ್ಕೊಳೋದು. ಬಂದು ನೋಡು.
ತಗೊಂಡು ಹೋಗ್ತಾ ಇದ್ದಾಳಲ್ಲ. ಅಯ್ಯಪ್ಪ ನನ್ಗೋಕೇನಪ್ಪ. ರಾಜ, ನಾನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಗೊತ್ತಾ? ಅದ್ಯಾಕೆ ತಲೆ ಬಗ್ಗಿಸ್ಕೊಂಡಿದ್ಯಾ? ಎತ್ತು ತಲೆನಾ? ನಾಚಿಕೆ ಆಯ್ತದೆ. ಆಹಾ, ನಾಚಿಕೆ ಅಂತೆ. ಇಡ್ ದಿನ ನಾನು ಎಲ್ಲೋದ್ರೂ ಹಿಂದೆ ಬಂದು ಗುರಾಯಿಸ್ತಿದ್ದೆ, ಈಗ ಅದೆಲ್ಲಿಂದ ಬಂತು ನಾಚಿಕೆ? ನೀನ್ ದೂರ ಇದ್ರೆ ನಂಗೇನು ಆಗೋಕ್ಕಿಲ್ಲ, ಹತ್ರ ಬಂದ್ರೆ ನಾಚಿಕೆ ಭಯ ಎಲ್ಲ ಆಯ್ತದೆ. ಆಟ್ ದೂರದಿಂದ ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಗೊತ್ತಾ? ಗೊತ್ತಿಲ್ಲ. ನಿನ್ ಕಣ್ಣಾಗೆ ನನ್ನ ಮುಖ ನೋಡ್ಕೊಳಕ್ಕೆ. ರಾಜ, ನಂಗೆ ನಿನ್ನ ತಪ್ಕೋಬೇಕು ಅನಿಸ್ತೈತೆ. ತಪ್ಕೋ. ಈ ರಾಜನ ಪ್ರೀತಿ ಅನ್ನೋ ಬೆಳಕು ಈ ಬೊಂಬೆ ಮೇಲೆ ಬಿದ್ರೇನೆ ಇದು ಕುಣಿಯೋದು. ರಾಜ, ನಮ್ಮಿಬ್ರು ಮದ್ವೆ ಯಾವಾಗ? ನೀನು ಇವಾಗ್ಲೇ ತಾಳಿ ಕಟ್ಬಿಡ್ತೀನಿ. ಕಟ್ಬಿಟ್ಟು ಮನೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಸಂಸಾರ ಮಾಡ್ತೀನಿ. ಹೆಂಗೆ? ಹೆಂಗೆ ಅಂದ್ರೆ ಎಲ್ಲಾರು ಹೆಂಗ್ ಮಾಡ್ತಾರೋ ಹಂಗೆ. ಅದೇ ಹೆಂಗೆ? ಅದು ನೋಡ್ ರಾಜ, ಜೀವನ ಅನ್ನೋದು ಬರೀ ತಮಾಷೆ ಅಲ್ಲ. ಯಾಕೆ ರಾಜ ಸುಮ್ಮನಾಗ್ಬಿಟ್ಟೆ? ಮಾತಾಡು. ನೋಡು, ಮದ್ವೆ ಸಂಸಾರ ಅನ್ನೋದು ನೀನ್ ತಮಾಷೆ ಮಾಡೋಷ್ಟು ಸುಲಭ ಅಲ್ಲ. ಪ್ರೀತಿಸೋಕ್ ನಾವಿಬ್ರು ಸಾಕು. ಆದ್ರೆ ಮದ್ವೆ ಅಂತ ಬಂದಾಗ ನಮ್ಮ ಸ್ನೇಹಿತರು, ನೆಂಟರು ಇವರೆಲ್ಲ ಬೇಕಾಗ್ತಾರೆ. ಇವರೆಲ್ಲರ ಮುಂದೆ ನಾವು ಮದ್ವೆ ಆಗ್ಬೇಕು ಅಂದ್ರೆ ಅವನ್ನೆಲ್ಲ ನೀನ್ ಮೆಚ್ಚುವಾಗಿ ಬದುಕಬೇಕು. ಈ ನಮ್ಮೂರಿನ ಜನ ಬದುಕಿದ್ರೆ ರಾಜನ್ ಥರ ಬದುಕಬೇಕು ಅಂತ ಹೇಳಬೇಕು. ಆ ಥರ ಬದುಕಬೇಕು. ಮಾತು ಕೊಡು. ಸರಿ ರಾಣಿ, ನೀನ್ ಜೀವನದ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡ್ತಾ ಇರು, ನಿಮ್ಮಪ್ಪನೇ ನನ್ನ ಕಾಲು ತೊಳೆದು ನಿನ್ನ ದಾರಿ ಹರ್ಕೊಡ್ಬೇಕು, ಹಂಗೆ ಮಾಡ್ತೀನಿ. ಖುಷಿನಾ? ನನ್ನ ಮುದ್ದು ರಾಜ. ಹಾಗೆ ನಾನು ಬಂದಿದ್ದ ವಿಷಯ ಮರ್ತೋದೆ. ಒಂದು ನಿಮಿಷ. ನೀನು ಕೊಟ್ಟಿದ್ಯಲ್ಲ ಈ ಗೊಂಬೆ, ಯಾಕೋ ಕುಣಿತಾನೆ ಇಲ್ಲ ನೋಡು. ಹೌದಾ? ಇದು ಬರೀ ಗೊಂಬೆ ಅಲ್ಲ ರಾಣಿ. ಮತ್ತೆ ಇದು ರಾಜನ್ ಪ್ರೀತಿಯನ್ನು ಬೆಳಕು ಬಿದ್ದರೆ ಮಾತ್ರ ಕುಣಿಯೋದು. ರಾಣಿ, ಇದೇನವ್ವ? ರಾಣಿ, ಅಪ್ಪ ಬಂದ್ರು. ಬಂದೆ ಅಪ್ಪಯ್ಯ. ಅಪ್ಪಯ್ಯ ಮಲ್ಗಿದ್ದೇನವ್ವ? ಹ್ಞೂ ಅಪ್ಪಯ್ಯ. ನಿನ್ ತಾವ ಒಂದು ವಿಷಯ ಮಾತಾಡ್ಬೇಕಾಗಿತ್ತಲ್ಲವ? ಹೇಳಪ್ಪಯ್ಯ. ಒಳಕ್ ನಡಿಯವ್ವ, ಒಳಕ್ ನಡಿ. ನೋಡವ್ವ ಅಪ್ಪಯ್ಯ, ನಿಮ್ಮ ಅವ್ವ ಸತ್ತಾಗ್ಲಿಂದ ನಾನು ನಿನಗೆ ಏನಾದ್ರು ಕಮ್ಮಿ ಮಾಡಿದ್ದೀನೇನವ್ವ? ಇಲ್ಲ ಅಪ್ಪಯ್ಯ, ಯಾಕೆ ಕೇಳ್ತಿದ್ದೀರಾ? ನನ್ನ ರಾಣಿಗೆ ನನ್ನ ಮ್ಯಾಗ ತುಂಬ ಪ್ರೀತಿ ಐತೆ, ವಿಶ್ವಾಸ ಐತೆ, ಗೌರವ ಐತೆ ಅನ್ಕೊಂಡಿದ್ದೆ. ಆದರೆ ನನ್ನ ನಂಬಿಕೆನೆ ಸುಳ್ಳಾಗೋಯ್ತು ಕಣವ್ವ. ಇಲ್ಲ ಅಪ್ಪಯ್ಯ, ನಿಮ್ಮ ಮೇಲಿರೋ ಪ್ರೀತಿ ನಂಗೆ ಯಾವತ್ತೂ ಕಮ್ಮಿ ಆಗಕ್ಕಿಲ್ಲ. ನಿಮ್ಮ ಮರ್ವಾದೆ ಕಳೆಯೋಂಥ ಕೆಲಸ ನಾನು ಯಾವತ್ತೂ ಮಾಡಕ್ಕಿಲ್ಲ ಅಪ್ಪಯ್ಯ. ನಿಜಾನೇನವ್ವ? ನಿಜ ಅಪ್ಪಯ್ಯ. ಹಂಗಾದ್ರೆ ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಡ ಕಣವ್ವ. ಅಪ್ಪಯ್ಯ, ದಯವಿಟ್ಟು ನಂದಿದೊಂದು ಮಾತನ್ನು ನಡೆಸ್ಕೊಟ್ಬಿಡವ. ಈ ಊರ್ನವ್ರ ಮುಂದೆ ನನ್ನ ಮಾನ ಮರ್ವಾದಿ ತೆಗಿಬೇಡ ಕಣವ. ನಿಂಗೆ ಅಪ್ಪನ ಮ್ಯಾಗ ಬ್ಯಾಸರ ಇದ್ರೆ ಹೇಳು, ಒಂದು ತೊಟ್ಟು ವಿಷಯ ಕೊಟ್ಬಿಡು, ಸಂತೋಷವಾಗಿ ಕುಂತ್ಬಿಡ್ತೀನಿ ಕಣವ. ಆದ್ರೆ
ಊರ್ನೋರ್ ಮುಂದೆ ಮರುವಾದಿ ತೆಗಿಬೇಡ ಕಣವ, ತೆಗಿಬೇಡ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ ಅಪ್ಪಯ್ಯ, ನೀನು ಹೇಳ್ದಾಗೆ ಕೇಳ್ತೀನಿ. ನೀ ನನ್ನ ಮಗಳು ಕಣವ, ನನ್ನ ಮಾತು ಕೇಳ್ತೀಯ ಕಣವ. ಲೋ ರಾಜ, ರಾಣಿ ನಿನ್ನ ಒಪ್ಕೊಂಡಾಗಿಂದ ನಮ್ಮ ಕೈಗೆ ಸಿಗ್ತಾಯಿಲ್ಲ ಕಳ. ಅಷ್ಟು ಬೇಡ ಆಗ್ಬಿಟ್ವಾ? ಸ್ವಲ್ಪ ಅಮಿಕೊಂಡಿರ್ತೀಯ. ಅವನೇ ಮೊದಲೇ ಬೇಜಾರಲ್ಲ, ಅವನೇ ನೀನು ಅವನ್ನ ಇನ್ನೂ ಬೇಜಾರು ಮಾಡ್ತಾ ಇದ್ದ. ರಾಣಿ ನೋಡಿ ಮಾತಾಡಿಸಿ 3 ದಿವಸ ಆಯ್ತು ಕಳ್ಳ. ಅವಳು ಇಲ್ದಿರ ಬದುಕಕ್ಕೆ ಆಗಲ್ಲ ಕಳ್ಳ ನಂಗೆ. ಲೋ ಮಂಜ, ಏನ ನಡಿಲ್ಲ, ಹೋಗಿ ರಾಣಿನ ಎತ್ತಾಕೊಂಬಂದ್ಬಿಡುವ. ಓಹೋ, ಎತ್ತಾಕೊಂಬಂದ್ಬಿಡ್ತಾನಂತೆ. ಎತ್ತಾಕೊಂಬಂದ್ಬಿಡ್ತೀಯ? ಅವ್ರಪ್ಪ ಪಟೇಲ 24 ಗಂಟೆ ಅವಳು ಕಾವಲು ಕಾಯ್ಕೊಂಡು ಬಿದ್ದಿರ್ತಾನೆ, ಇವನು ಎತ್ತಾಕೊಂಬಂದ್ಬಿಡ್ತಾನಂತೆ. ಆಹಾ, ಅದು ಬಿಡ್ರಲ್ಲ ಅಲ್ಲೇ. ಅವಳು ನೋಡಿ 3 ದಿನ ಆಯ್ತು ಕಣ್ಲ, ಕಾಲ್ ಕೂಡ ಮಾಡಿಲ್ಲ ಅಲ್ಲೇ. ಅಯ್ಯೋ, ಅವಳು ಇಲ್ದಿರ ಬದುಕು ಜೂರು ಕಿಕ್ಕೆ ಹೊಡಿತಿಲ್ಲ ಕಳ್ಳ. ನಂಗೆ ಇನ್ನೂ ಎಣ್ಣೆ ಬೇಕಣ್ಲ. ಬರ್ಲಾ ಹೆಂಗ್ ಕುಡ್ಕೊಂಡ್ ಬಿದ್ದವನೆ. ನನ್ನ ಮಕ್ಕಳಿಂದ ಊರೇ ಹಾಳಾಗೋಯ್ತು. ಎಂತ ಕೆಲ್ಸ ಆಗೋಯ್ತಲ್ಲಪ್ಪ. ಅಯ್ಯೋ ಪಾಪ. ನಾವೇನ್ ಮಾಡಿದ್ರಿ? ಹಳ್ಳಿ ಜನಗಳೇ, ಈ ತಿರುಬೋಕಿ ನನ್ನ ಮಕ್ಕಳು ಮಾಡಿರೋ ತಪ್ಪನ್ನ ನಾವ್ ಯಾರು ಸಂಸಕ್ಕಾಗಕ್ಕಿಲ್ಲ. ಅಂತ ತಪ್ಪನ್ ಮಾಡವೇ ಇವು. ಇವ್ರನ್ನೆಲ್ಲ ಒದ್ದು ಊರಿಂದ ಹೊರಗಡೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿವ್ನಿ. ಅಯ್ಯೋ ಪಟೇಲ್ರೆ, ಈ ನನ್ನ ಮಕ್ಳನ್ನ ಊರಿಂದ ಹೊರಗಡೆ ಹಾಕ್ಬಿಟ್ರೆ ಸಾಲದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಲ್ಲಿ ಕೊಲೆ ತರ ಮಾಡ್ಬೇಕು. ಸುಂದರವ ಸಾಕು, ವಹಿಸ್ಕೊಂಡು ಮಾತಾಡ್ಬೇಡಿ. ನೋಡಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ನಮ್ಮ ಹಳ್ಳಿ ಮಾನ ಮರೋದೆ ಮತ್ತೆ ಹೋಯ್ತದೆ. ಆ ಹುಡುಗಿನ ಯಾರು ಬಂದು ಲಗ್ನ ಆಯ್ತಾರೆ ಬಂದು, ಆ ಹುಡುಗಿಗೆ ಅನ್ಯಾಯನೂ ಆಗ್ಬಾರ್ದು. ಈ ತಿರ್ಬೋಕಿ ನನ್ ಮಕ್ಳು ಊರ್ನಾಗೂ ಇರಬಾರ್ದು. ಹಂಗ ಒದ್ದು ಬುದ್ಧಿ ಕಲ್ಸಿ ಹೊರಗಡೆ ತಳ್ಳಬೇಕು. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229901701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ.
ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ನಿಮ್ಮಿಬ್ಬರಲ್ಲಿ ಅವಳನ್ನ ರೇಪ್ ಮಾಡಿರೋದು ಯಾರು? ವೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಅವನ ಮೇಲೆ ಆಗ್ತಾ ಇದ್ಯಾ? ನಾನ್ ಮಾಡಿದೀನ? ಹೌದು, ನೀನೇ ಮಾಡಿರೋದು. ಏನ್ ಲಾಭ ಹೊಗಳ್ತಿದ್ಯಾ? ನೀವ್ ಮಾಡಿರೋ ತಪ್ಪನ್ನ ನನ್ ಮೇಲೆ ಆಗ್ತಾ ಇದ್ದೀರಾ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಅವನ ಮೇಲೆ ಕೈ ಮಾಡ್ತೀಯಾ? ಅವನ್ಗೇನು ಮಾಡ್ಬೇಡಿ, ಬಿಟ್ಬಿಡಿ, ಬೇಡ ಅಕ್ಕ. ಅವನ್ಗೇನು ಏನಾಯ್ತಕ್ಕ? ಏನಿಲ್ಲ, ಮಲ್ಕೋ. ನೋಡ್ ಮಗ, ನಾವು ಓನರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಇಲ್ಲಿ ಊಟನೂ ಕೊಡ್ತಾರೆ, ಆಮೇಲೆ ಮಲ್ಗೋಕ್ ಜಾಗನೂ ಕೊಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋಬೇಡ, ಆಮೇಲೆ ನನ್ನ ತಲೆ ಮೇಲೆ ಬರುತ್ತೆ. ಇಲ್ಲಿದ್ರೆ ನೀವು ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡಿ. ನಮಸ್ಕಾರ. ಅಣ್ಣ, ಇವನೇ ಹುಡುಗಣ್ಣ. ಅದೇ ಹೇಳ್ದಲ್ಲಣ್ಣ, ಕಷ್ಟಪಟ್ಟು ಕೆಲಸ ಮಾಡ್ತಾನಣ್ಣ. ಏನೋ ನಿನ್ನ ಹೆಸರು? ವೀರಕಣ್ಣ. ಏನಾದ್ರೂ ಕಿತಾಪತಿ ಮಾಡಿದ್ರೆ ನಿನ್ನ ಇಲ್ಲಿಂದ ಓಡಿಸ್ಬಿಡ್ತೀನಿ. ಇಲ್ಲಣ್ಣ, ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಸೋಮ, ಇವನಿಗೆ ಕೆಲಸ ಕೊಡ. ಒಳಗೋಗೋ. ಆಯ್ತು, ಬರ್ತೀನಿ. ಏನಾಯ್ತು? ಏನಿಲ್ಲ ಕಣೆ, ಬೆಳಗ್ಗೆನೆ ಒಂದು ಭಯಾನಕವಾದ ಕನ್ಸು ಬಿದ್ದಿತ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಏನು ಕನಸೆ ಅದು? ರಾಜಣ್ಣ ಅವ್ರ ಫ್ರೆಂಡ್ಸು ಯಾಕೋ ಕೊಲೆ ಮಾಡ್ದಂಗೆ ಕನ್ಸು ಬಿತ್ತು. ಬೆಳಗ್ಗೆ ಬೀಳೋ ಕನಸು ನನ್ಸಾಗುತ್ತೆ ಅಂತ ಬೇರೆ ಹೇಳ್ತಾರೆ. ಅವನಿಗೇನಾದ್ರೂ ಆಗ್ಬಿಟ್ಟಿರುತ್ತಾ? ಆ ತಿರ್ಬೋಕಿಗಳು ಸತ್ರೆಷ್ಟು ಬಿಟ್ರೆಷ್ಟು ಆ ಹುಡುಗಿನ ಹಾಳು ಮಾಡಿದ್ದಾರೆ. ಲೇ, ಅವ್ರ ತರ್ಲೆಗಳೇ ಇರ್ಬೋದು, ಆದ್ರೆ ಅಷ್ಟೊಂದು ಕೆಟ್ಟವ್ರಲ್ಲ. ಪಾಪ, ಇವಾಗ ಎಲ್ಲಿದ್ದಾರೋ, ಏನ್ ಮಾಡ್ತಿದ್ದಾರೋ?
ಕೂತ್ಕೋಬಾರ್ದು. ಎದ್ದೋಗ್ ಹೋಗು. ಅಣ್ಣ, ಏನು ಬೇಕು? ಏನಾದರೂ ಕೆಲಸ ಆಯ್ತಾ ಅಣ್ಣ? ಇಲ್ಲ ಇಲ್ಲ, ಕೆಲಸ ಎಲ್ಲ ಏನಿಲ್ಲಪ್ಪ, ಹೋಗು. ಇಲ್ಲ ಕೆಲಸ ಮಾಡು, ನಾನೇ ನಿಂಗೊಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಬಂದ್ಬಿಡು ಆಯ್ತಾ? ನಂಬರ್ 88 ಡೆಡ್ ಎಂಡ್ ಹೋಗಿ ಲೆಫ್ಟ್. ಯಾಕೆ ಅಳ್ತಾ ಇದೀಯಾ? ಅವನೆಲ್ಲಾದ್ರೂ ಭಿಕ್ಷೆ ಬೇಡ್ಕೊಂಡು ತಿಂತಾನೆ, ತಿನ್ನೇಳು. ಏನು ಅಂತ ಮಾತಾಡ್ತೀಯ? ಯಾರು ನೀವು? ನಾನು ರಾಜ ಅಂತ, ಸತೀಶನ್ ಫ್ರೆಂಡು. ಇದಾನಾ? ರೀ, ಯಾರೋ ನಿಮ್ ಫ್ರೆಂಡ್ ಅಂತೆ, ನೋಡ್ ಬನ್ನಿ. ಬಂದೆ. ಏ ರಾಜ, ಬಾ ಮಗ. ಚೆನ್ನಾಗಿದೆಯೇನೋ? ಕರೆಕ್ಟ್ ಅಡ್ರೆಸ್ ಗೊತ್ತಾಯ್ತಾ? ಕಣ. ಆರಾಮ? ಬಾ ಒಳಗಡೆ ಬಾ. ನೀರ್ ಕುಡಿ. ಯಾಕೋ ರಾಜ ಹಿಂಗಾಗ್ಬಿಟ್ಟಿದ್ಯಾ? ಏನಾಯ್ತು ಹೇಳೋ? ಅದೊಂದು ದೊಡ್ಡ ಕತೆ ಬಿಡ್ಲಾ? ಸರಿ ಬಿಡಪ್ಪ. ಲೇ ಹೇಳು. ಇದು ವಿಷಯ. ನಂಗೆ ನೀನ್ ಬಿಟ್ರೆ ಬೇರೆ ಯಾರಿಲ್ಲ ಕಳ್ಳ, ನೀನೇ ಏನಾದ್ರೂ ಸಹಾಯ ಮಾಡ್ಬೇಕಣ್ಣ. ಸರಿ, ಮೊದಲು ಫ್ರೆಶ್ ಅಪ್ ಆಗು, ಆಮೇಲೆ ಯೋಚನೆ ಮಾಡ್ತೀನಿ. ಲೈ, ಅವನಿಗೆ ಸ್ವಲ್ಪ ತಿಂಡಿ ಕೊಡೆ. ನೋಡಿ, ಬಂದವರಿಗೆಲ್ಲ ಚಾಕ್ರಿ ಮಾಡಕ್ಕೆ ನನ್ನೇ ನೀ ಮನೆ ಆಳು ಅನ್ಕೊಂಡ್ಬಿಟ್ರ? ಸ್ವಲ್ಪ ಮೆತ್ತಗ್ ಮಾತಾಡೆ, ಅವ್ನು ಕೇಳಿಸ್ಕೊಂಡ್ಬಿಟ್ರೆ ಬೇಜಾರ್ ಮಾಡ್ಕೊಂತಾನೆ. ನಿಮ್ ಫ್ರೆಂಡ್ ಏನಾದ್ರೂ ಅನ್ಕೋತಾರೆ ಅಂತ ನನ್ನ ಕೈಯಲ್ಲಿ ಕೆಲಸ ಮಾಡಕ್ ಆಗಲ್ಲ. ಅವ್ನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾನ ಕಣೆ, ನನ್ನನ್ನೇ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊ, ಆಮೇಲೆ ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ, ಪ್ಲೀಸ್ ಕಣೆ. ನೋಡಿ, 1 ವಾರ ನೋಡ್ತೀನಿ ಅಷ್ಟೇ, ಆಮೇಲೆ ಯಾರ ಮಾತನ್ನು ಕೇಳಲ್ಲ. ಸರಿ, ಬೇಗ ತಿಂಡಿ ತೊಂಬಾ. ಈ ಮನೆ ಎಲ್ಲಾ ಕೆಲ್ಸನೂ ನಾನೇ ಮಾಡ್ಕೋಬೇಕು, ಅದ್ರಲ್ಲಿ ಅನಿಷ್ಟ ಗಂಟೆಗೆ ಹೆದ್ರಂಗಾಗೋಯ್ತು. ಪರವಾಗಿಲ್ಲ ಮಗ, ಸುಮ್ಮನೆ ಯಾಕೆ ನನ್ನಿಂದ ನೀವು ಜಗಳ ಆಡ್ತೀರಾ? ನಾನೆಲ್ಲಾದ್ರೂ ಹೋಯ್ತೀನಿ. ಲೇ, ಹಾಗೇನಿಲ್ಲ ಕಳ್ಳ, ಅವಳು ಸ್ವಲ್ಪ ಹಾಗೇನೆ, ಅವಳ ಮಾತು ಕಿವಿ ಕೊಡ್ಬೇಡ. ನೀ ಒಂದು ಕೆಲಸ ಮಾಡು, ತಿಂಡಿ ಮಾಡು, ನಾನು ಆಫೀಸಿಗೆ ಹೋಗಿ ಸಾಯಂಕಾಲ ಬರ್ತೀನಿ.
ಹೋಗೋದಾರಲ್ಲಿ ಎಲ್ಲರೂ ಬಿಟ್ಟಿರು ಮಗ. ನಾನು ಅಲ್ಲೇ ಇದ್ದು ಸಾಯಂಕಾಲ ಬರುವಾಗ ಜೊತೆಲೇ ಬರ್ತೀನಿ. ಸರಿ, ನೀನು ತಿಂಡಿ ಮಾಡ್ಕೊಂಬಾ, ನಾನು ಕೆಳಗಡೆ ಕಾಯ್ತಾ ಇರ್ತೀನಿ, ಆಯ್ತಾ? ನಮಸ್ಕಾರ ಬುದ್ಧಿ, ಏನ್ ಬೇಕಾಗಿತ್ತು? ಒಂದು ಬಾಳೆಹಣ್ಣು ಕೊಡಪ್ಪ. ತಗೊಳ್ಳಿ. ಏನಪ್ಪ ಇಡೀ ಊರಿಗೆಲ್ಲ ನೀನು ಒಬ್ಬಂದೇನ ಅಂಗಡಿ? ಹೌದು ಬುದ್ಧಿ, ಒಂದೇ ಅಂಗಡಿ ಇರೋದು. ವ್ಯಾಪಾರ ಚೆನ್ನಾಗಿರ್ಬೇಕಲ್ವಾ? ವ್ಯಾಪಾರ ಏನೋ ಚೆನ್ನಾಗಿ ನಡೀತಾ ಇದೆ. ಬಡ್ಡಿ ಮಕ್ಳು ಸಾಲ ಕೇಳೋರು ಜಾಸ್ತಿ ಆಗ್ಬಿಟ್ರು ಬುದ್ಧಿ. ಕೊಡ್ಬೇಕಪ್ಪ, ಎಲ್ಲ ನಿಮ್ಮವರೇ ತಾನೇ. ಕೊಡ್ತಾ ಇದ್ದೀನಿ ಬುದ್ಧಿ. ಹಾ, ನಿನ್ನ ಅಂಗಡಿಲಿ ಏನಿರುತ್ತೆ? ಎಲ್ಲ ಇದೆ ಬುದ್ಧಿ, ಏನ್ ಬೇಕೆಲ್ಲ ಇದೆ. ಎಲ್ಲ ಇದೆ ಅಂದ್ರೆ ಸೇಂದಿ ಸರ ಏನಾರ ಮಾರ್ತೀಯೇನು? ಇಲ್ಲ ಬುದ್ಧಿ, ಮೊದ್ಲು ಮಾರ್ತಾ ಇದೆ, ಈಗ ಅದೇನಿಲ್ಲ. ಯಾಕಪ್ಪ? ಒಳ್ಳೆ ವ್ಯಾಪಾರ, ಲಾಭನೂ ಜಾಸ್ತಿ ಅಲ್ವಾ? ಒಳ್ಳೆ ವ್ಯಾಪಾರ, ಲಾಭನೂ ಜಾಸ್ತಿ. ಆದ್ರೆ ನಮ್ಮೂರ್ನಾಗ 3 ಜನ ಇದ್ರು. ನೀನ್ ಕೇಳಲ್ಲ, ನಾನ್ ಕೇಳಲ್ಲ. ಒಂದ್ ಬಾಟ್ಲು ಸರ ಕೊಡೋಣ. ಕಾಸು ಕೊಡ್ಲಾ? ಕಾಸಿಲ್ಲ ಕಣಣ, ಆಮೇಲೆ ಕೊಡ್ತೀವಿ, ಕೊಡೋಣ. ನೋಡ್ರಲ್ಲ, ಕಾಸು ಕೊಡಿ ಬಾಟ್ಲು ತಗೊಂಡ್ ಹೊಂಟಾಯ್ತಾರಿ ಅಷ್ಟೇ. ಏನಂಗಣ ಕಾಸು ಕೊಡೋ ಯೋಗ್ಯತೆ ಇವನೊಬ್ಬ, ಅವನಿಗೆ ಮಾತ್ರ ಕೊಡ್ತೀಯಾ? ನಾವೇನು ಊರ್ ಬಿಟ್ಟು ಹೊಂಟೈತಿವಾ? ನೀವ್ ಊರ್ ಬಿಟ್ಟು ಹೋಗ್ತೀರಾ? ನಿಮ್ ಸಾಲ ಕೊಟ್ಟಿ ನನ್ನನ್ನ ದೇಶ ಅಂತ ಕಳ್ಸ್ಬಿಡ್ತೀರಾ ಅಷ್ಟೇ. ಈಗೇನ್ ಕೊಡಕ್ಕಿಲ್ವಾ? ಕಾಸು ಕೊಡ್ಲಾ? ನಡೀರ್ಲ ಹೋಗಿ. ಎಲ್ಲ ಮಾನ ಮರ್ಯಾದೆ ಏನಪ್ಪ ಇದೇನ್ರಲ್ಲ, ಕಾಸು ಕೊಡಿ ತಗೊಂಡೋಗಿ. ಏನ್ ಮಾಡದ್ಲ? ಎಲ್ಲ ಕೇಳಿದ್ರೆ ಕೊಡಲ್ಲ, ಮಾಡುವ. ಕಂಡಿದ್ದೀನಿ ನಡೀರಲ್ಲ. ಏನಾಗಬೇಕು ನನ್ನನ್ನೇ ಪೊಲೀಸ್ಗೆ ಇಟ್ಕೊಡ್ತಾನ, ಮಾಡ್ತೀನಿ. ಹಂಗಾಗಿ ಅವತ್ತಿಂದ ಸೇಂದಿ ಸರಾಯಿ ಮಾರೋದನ್ನ ಬಿಡಿಸ್ಬಿಟ್ರು. ಹಂಗಂದ್ರೆ ಸೇಂದಿ ಸರಾಯಿ ಮಾರೋದನ್ನ ಬಿಟ್ಬಿಟ್ಟಿದ್ಯಾ ಅನ್ನು? ಹೇಳಿದ್ದನ್ನೇ ಹೇಳ್ತಾ ಇದ್ದಾನಲ್ಲ ಹುಚ್ಚು ನನ್ನ ಮಗ. ಯಾರು ಇವನು? ಯಾರು ನೀವು? ಏನ್ ಹುಡುಕ್ತಾ ಇದ್ದೀರಾ? ಏನ್ ಬೇಕಾಗಿತ್ತು ನಿಮ್ಗೆ? ನಾನು ಇನ್ಸ್ಪೆಕ್ಟರ್ ಕಣಯ್ಯ. ನಿನ್ನ ಅಂಗಡಿಲಿ ಸೇಂದಿ ಏನಾರ ಇದ್ದಿದ್ರೆ ನಿನ್ನ ಅಂಗಡಿನ ಜಪ್ತಿ ಮಾಡಿ ನಿನ್ನ ಜೈಲಿಗೆ ಕಳಿಸ್ಬೇಕು ಅಂತ ಬಂದೆ. ಆದ್ರೆ ಆ ತಿರುಬೋಕಿಗಳಿಂದ ಬಚಾವಾಗಿದ್ಯಾ. ಹುಷಾರ್, ಬರ್ಲಾ? ಬಚಾವ? ಒಳ್ಳೇದಾಯ್ತಾ? ನಾವು 4 ಜನ ಒಳ್ಳೆ ಫ್ರೆಂಡ್ಸ್ ಮಗ, ಬೇರೆ ಆಗ್ಬಿಟ್ಟಿದ್ದೀವಿ. ಏ ರಾಜ, ಕಾಸು ಕೊಡು. ರಾಜ ಅಂತ ಹೆಸರು ಕೇಳಿದ್ರೇನೆ ಮನ್ಸಿಗೆ ಬೇಜಾರಾಗುತ್ತೆ. ಏನಾಯ್ತು? ಏನೂ ಇಲ್ಲ. ಹಾ ಸರ್, ಹಾ ಹೌದು, ನನಗೂ ಅರ್ಥ ಆಗತ್ತೆ. ನಾನು ಟೆನ್ಷನಲ್ಲಿದ್ದೀನಿ. ನಾನು ಇನ್ನೊಂದು 1 hour ಆಫೀಸಿಗೆ ಬರ್ತೀನಿ ಸರ್, ಕಾಲ್ ಮಾಡ್ತೀನಿ. ಸುಮಾ ಕಾಫಿ ಕೊಡೆ. ಸರ್ ನಾನು ಬರ್ತೀನಿ ಸರ್, ಬರ್ತೀನಿ, ಬಂದು ಮಾತಾಡ್ತೀನಿ ರೀ, ಬಾಯ್. ಇವನ್ಗೊಂದು ಕಪ್ ಕಾಫಿ ಕೊಡೆ. ಹಾಲ್ ಖಾಲಿಯಾಗಿದೆ. ಏನ್ ಬೇಜಾರು ಮಾಡ್ಕೋಬೇಡ, ಅವಳು ಸ್ವಲ್ಪ ಹಂಗೆ. ಪರವಾಗಿಲ್ಲ ಬಿಡ್ಲ, ಇದೆಲ್ಲ ನಂಗೆ ಅಭ್ಯಾಸ ಆಗೋಗದೆ. ರಾಜಾ, ನಾನು ನಿಂಗೆ ಒಂದು ಕೆಲಸ ನೋಡಿದ್ದೀನಿ. ನೀನು ನನ್ನ ಜೊತೆ ಬಾ, ಅಲ್ಲೊಂದಷ್ಟು ದಿವಸ ಕೆಲಸ ಮಾಡು. ಆಮೇಲೆ ನಾನು ನಿಂಗೆ ಇರಕ್ಕೆ ಬೇರೆ ವ್ಯವಸ್ಥೆ ಮಾಡ್ತೀನಿ. ಸತೀಶ, ನಂಗೆ ಯಾಕೋ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಕ್ಕೆ ಅಷ್ಟಿಷ್ಟ ಇಲ್ಲ ಕಣ್ಲ. ಮತ್ತಿನ್ನೇನು ಮಾಡಬೇಕು ಅಂತ ಇದೆಯಪ್ಪ? ಏನಾದರೂ ಸ್ವಂತವಾಗಿ ವ್ಯಾಪಾರ ಮಾಡೋಣ ಅಂತಿದ್ದೀನೋ. ಏನ್ ತಮಾಷೆ ಮಾಡ್ತಿದ್ಯಾ? ಸ್ವಂತ ವ್ಯಾಪಾರ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಬಂಡವಾಳ ಬೇಕಾಗತ್ತೆ. ನಿಂಗೋ ಎಜುಕೇಶನ್ ಬೇರೆ ಇಲ್ಲ. ನಿನ್ ನೋಡಿ ಯಾರು ಸಾಲ ಕೊಡ್ತಾರೆ? ಅದೆಲ್ಲ ಆಗೋ ಕೆಲಸ ಅಲ್ಲ. ನಾನು ಹೇಳ್ದಂಗೆ ಅಲ್ಲಿ ಕೆಲಸ ಮಾಡು, ಎಲ್ಲ ಸರಿ ಹೋಗುತ್ತೆ. ಹೆಂಗಾರ ಮಾಡಿ ಒಂದು 10,000 ಹೊಂದಿಸ್ಕೊಡ್ಲ, ಬೇಗ ಕೊಟ್ಬಿಡ್ತೀನಿ ಕಣ್ಲಾ. 10,000 ತಗೊಂಡು ಏನೋ ಬಿಸ್ನೆಸ್ ಮಾಡ್ತೀಯಾ? ಏನು ಅಂತ ಕೇಳ್ಬೇಡ ಕಣ್ಲಾ, ಹೆಂಗಾರ ಮಾಡಿ ಹೊಂದಿಸ್ಕೊಡು. ನಾನು ನಿನ್ ದುಡ್ಗೇನು ಮೋಸ ಮಾಡಕ್ಕಿಲ್ಲ. 1 ತಿಂಗಳಾಗೋದ್ಗೆ ವಾಪಸ್ ಕೊಟ್ಬಿಡ್ತೀನಿ. ನೋಡೋ ರಾಜಾ, ನನ್ನ ಹತ್ರ ಇವಾಗ 1 ನಯಾ ಪೈಸಾ ದುಡ್ಡಿಲ್ಲ. ನನ್ನ ಹೆಂಡತಿ ಹತ್ರ ಬೇಕಂದ್ರೆ ನಾನು ನಿಂಗೆ ಇಸ್ಕೊಡ್ತೀನಿ. ಆದರೆ
ನಿಂಗೆ ಕೊಟ್ಟಿದ್ದ ಟೈಮಲ್ಲಿ ನೀನು ನಂಗೆ ವಾಪಸ್ ಕೊಟ್ಬಿಟ್ರೆ ಅವಳ ಹತ್ರನೂ ಒಂದು ಹೆಸರಿರುತ್ತೆ. ಆಯ್ತು. ನೆಕ್ಸ್ಟ್ ಟೈಮ್ ನಿಂಗೆ ಸಾಲ ಬೇಕಂದ್ರೆ ನಾನು ಧೈರ್ಯವಾಗಿ ಕೇಳ್ಬೋದು. ಸರಿನಾ? ಸರಿ ಕಣ್ಲಾ, ನಾನು ವಾಪಸ್ ಕೊಡ್ತೀನಿ. ಸರಿ, ನಡಿ. ಏಯ್ ಚಿನ್ನ, ಮುದ್ದು ಬಂಗಾರ. ಯಾಕೋ ಇವತ್ ಪ್ರೀತಿ ಉಕ್ಕಿ ಹರಿತಿದೆ. ಅದು ಅದು ಯಾವುದು? ರಾಜಂಗೆ 10,000 ಬೇಕಂತೆ. ಯಾಕೆ? ಏನೋ ಬಿಸ್ನೆಸ್ ಮಾಡ್ತಾನಂತೆ. 10,000ಕ್ಕೇನ್ ಬಿಸ್ನೆಸ್? ಅದೆಲ್ಲ ಕೊಡಕ್ಕಾಗಲ್ಲ. ಏ ಪಾಪ ಕಣೆ, ನೋಡು ಅವ್ನ ಅಕಸ್ಮಾತ್ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಈಸಿಯಾಗಿ ಮನೆಯಿಂದ ಈಚೆ ಹಾಕ್ಬಿಡ್ಬೋದಲ್ವಾ? ಒಳ್ಳೆ ಪ್ಲಾನ್ ಅಲ್ವಾ? ನೋಡಿ, ನಿಮ್ ಫ್ರೆಂಡಿಗೆ ನಾನು 10,000 ಕೊಡ್ತೀನಿ. ಆದ್ರೆ 1 ತಿಂಗಳೊಳಗೆ ವಾಪಸ್ ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ ಫ್ರೆಂಡ್ ಜೊತೆ ನಿಮ್ಮನ್ನು ಆಚೆ ಹಾಕ್ತೀನಿ. ಲೇ, ಏನೇ ಹಿಂಗ್ ಮಾತಾಡ್ತೀಯಾ? ನೋಡು, ನಿಂಗೆ 10,000 ವಾಪಸ್ ಕೊಡ್ಸೋ ಜವಾಬ್ದಾರಿ ನಂದು, ಸರಿನಾ? ಥ್ಯಾಂಕ್ ಯು ಕಣೆ. ನನಗ್ ಗೊತ್ತು ನನ್ನ ಹೆಂಡತಿ ಮಾತು ರಫ್ ಆದ್ರೂ ಮನ್ಸು ಮಲ್ಲಿಗೆ ಅಂತ. ಇದಕ್ಕೇನ್ ಕಮ್ಮಿ ಇಲ್ಲ. ದೀಪ ಹಾರಿಸ್ಲಾ? ಏಯ್ ವೀರಾ, ಎದೋಳು. ಇದ್ಯಾಕ್ಲಾ ಇಷ್ಟು ಬೇಗನೆ ಎಬ್ಬರಿಸ್ಬಿಟ್ಟೆ? ಇಷ್ಟೊತ್ತಿಗೆ ಅಂಗಡಿ ಓಪನ್ ಆಯ್ತಾಯ್ತಾ? ನಮ್ಮ ಅಂಗಡಿ ಓಪನ್ ಆಗೋದು 10 ಗಂಟೆಗೆ, ನನ್ನ ಅಂಗಡಿ ಓಪನ್ ಆಗೋದು 6 ಗಂಟೆಗೆ. ಏನ್ಲಾ ಖಾಲಿ ಬಾಟ್ಲೆಲ್ಲ ತಂದು ಇಲ್ಲಿಕೊಂಡಿದ್ಯಾ? ಖಾಲಿ ಬಾಟ್ಲಲ್ಲಿರೋ ಎಣ್ಣೆ ಎಲ್ಲ ತುಂಬಿ ಮಾರ್ತೀನಿ. ಇದನ್ನ ಯಾರೆಲ್ಲ ಕುಡಿತಾರೆ? ತಡ್ಕ ತಡ್ಕ. ಆಗೋ ಬಂದ್ರು. ಏ, ಒಂದು ಕ್ವಾರ್ಟರ್ ಕೊಡ. ನೀನ್ ಬೋಲೆ ಐನಾತಿ ಕಣ್ಣ ನೀನು. ಮತ್ತೆ ಕಸದಿಂದ ರಸ ಮಾಡ್ಬೇಕನ. ಈ ನನ್ನ ಮಕ್ಕಳು ಕುಡಿಯೋದೆ ಸಾಯಕ್ಕೆ. ಅದಕ್ಕೆ ವಿಷ ಯಾವ್ದಾದ್ರೆ ಏನು? ಇನ್ಮೇಲೆ ಈ ಬಿಸ್ನೆಸ್ಗೆ ನಾ ಇಬ್ರು ಪಾರ್ಟ್ನರ್. ತಗ ನಿನ್ ಪಾಲು. ಮಾಡುವ ಬಿಸ್ನೆಸ್ ಇದಕ್ಕೆ ಮೇಲೆ ಇದೇನೆ. ಇನ್ಮೇಲೆ ಇದನ್ನೇ ಮಾಡಿಕೊಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ಬೇಕು. ಆಗು ರೀ, ನಿಮ್ ಫ್ರೆಂಡು 10,000 ಇಸ್ಕೊಂಡು ಯಾವ್ದೋ ಡಬ್ಬ ಸೈಕಲ್ ತಗೊಂಡ್ಬಂದಿದ್ದಾರೆ. ಅವ್ನ್ ಏನಾದ್ರೂ ಮಾಡ್ಕೊಳ್ಳಿ, ನಿಂಗೆ ಯಾಕೆ? ಬೆಳಗ್ನಿಂದ ಹೊಟ್ಟೆ ಎಸ್ಕೊಂಡು ಸಾಯ್ತಾ ಇದ್ದೀನಿ. ಉಣ್ಣಕ್ಕಿಕ್ದಲೆ ಎಲ್ಲೋಗಿದ್ಯೆ? ಅಯ್ಯ, ನಾನೆಲ್ಲ ಹಾಳಾಗೋಗ್ತೀನಿ. ತರೋವರೆಗೂ ಸ್ವಲ್ಪ ತಡ್ಕ. ಮಗನ್ ಬಗ್ಗೆ ಏನಾದ್ರೂ ಯೋಚನೆ ಆಯ್ತಾ ನಿನ್ಗೆ? ನಾನೇ ಯೋಚನೆ ಮಾಡಬೇಕು. ಅಲ್ಲಲ್ಕೋರ್ ನನ್ನ ಮಗ ಮಾಡಬಾರದು ಕೆಲಸ ಮಾಡಿ ಹೋಗವನೆ. ಹೋಗ್ಲಿ ಬಿಡು. ಇಲ್ಲ ದೇವಯ್ಯ, ರಾಜ ಹಂಗ್ ಮಾಡಿರಕ್ಕೆ. ಯಾರು ಯಾರು? ನಾನ್ ದೇವಮ್ಮ, ರಾಣಿ. ಬಾವಾ, ಕೂತ್ಕೋ. ನೋಡವ್ವ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನ್ ಯಾಕವ ಇಲ್ಲಿಗೆ ಬರೋದಿಕ್ ಹೋದೆ? ನಿಮ್ಮ ಅಪ್ಪ ಹೆಂಗೇನಾದ್ರೂ ಗೊತ್ತಾದ್ರೆ ಮೊದ್ಲೇ ಅವ್ನ್ ರಾಜ ಅಂದ್ರೆ ಆಗಕ್ಕಿಲ್ಲ. ಅವನ ಮೇಲೆ ಇಲ್ ಸಲದೆಲ್ಲ ಆಪಾದನೆ ಹಾಕಿ ಊರಿಂದ ಆಚೆ ಕಳ್ಸವ್ರೆ. ಈಗ ನೀನೇನಾದ್ರೂ ಇಲ್ಲಿ ಬಂದಿರೋ ವಿಷಯ ಅವನಿಗೆ ಗೊತ್ತಾಯ್ತು ಅಂದ್ರೆ ಅದಕ್ಕೂ ರಾಜನೇ ಕಾರಣ ಅಂತ ಹೇಳ್ತಾರೆ. ಮೊದ್ಲು ನೀನ್ ಇಲ್ಲಿಂದ ಹೋಗವ್ವ. ಹಂಗೆಲ್ಲ ಹೇಳ್ಬೇಡ ದೇವಮ್ಮ. ರಾಜ ಏನಂತ ನಂಗೂ ಗೊತ್ತೈತೆ. ಅವ್ರ 3 ಜನ ತಲೆಹರಟೆಗಳಿರ್ಬೋದು, ಆದ್ರೆ ಒಂದ್ ಹೆಣ್ಣಿನ ಮಾನ್ಭಂಗ ಮಾಡೋಂಥರಲ್ಲ. ಒಂದಲ್ಲ ಒಂದಿನ ನಮ್ಮಪ್ಪ ಹಿಂಗ್ ಸತ್ಯ ತಿಳಿತೈತೆ. ಅವ್ರೆಲ್ಲಿದ್ರು ಅವ್ರನ್ನ ಹುಡ್ಕೊಂಡ್ ಬರ್ತಾರೆ. ನಿನ್ ಮಾತಂತ ಹಾಗೆ ಆಗ್ಲವ್ವ. ದೇವಮ್ಮ, ನೀನ್ ರಾಜನ್ ಎಷ್ಟು ಪ್ರೀತಿಸ್ತೀಯೋ ನಾನು ಅಷ್ಟೇ ಅವನ್ನ ಪ್ರೀತಿಸ್ತಾ ಇದ್ದೀನಿ. ಹಗ್ಲು ರಾತ್ರಿ
ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ನೀನು ಯಾಕವ್ವ ಕಾಯ್ತೀಯ? ಈ ಊರಲ್ಲೇ ಇಷ್ಟೆಲ್ಲ ಮಾಡೋದನು ಬೇರೆ ಬೇರೆ ಊರಾಗೆಲ್ಲ ಏನೇನು ಮಾಡ್ಯವನ? ಅವನಿಗೋಸ್ಕರ ಕಾಯ್ತಾ ಇದ್ರೆ ಜೀವನ ಪರ್ಯಂತ ಕಾಯ್ತಲೇ ಇರಬೇಕಾಗ್ತದೆ. ದರಿದ್ರದವನ ಏನು ಅಂತ ಮಾತಾಡ್ತೀಯ? ಅವನ ಬಗ್ಗೆ ಸ್ವಲ್ಪನೂ ಪಿರುತಿ ಇಲ್ವಾ? ನನಗೆ ಪಿರುತಿ ಗೊತ್ತಿಲ್ಲ ಕಣಮ್ಮಿ. ನೀನಾರ ಕಣ್ಣಾರ ನೋಡಿ ಆನಂದ ಪಡ್ತೀಯ. ನನಗ ಭಗವಂತ ಕಣ್ಣು ಕೊಟ್ಟಿಲ್ಲ, ನಾನು ನೋಡಕ್ಕಾಗಕ್ಕಿಲ್ಲ. ಅದಕ್ಕೆ ನೋಡು, ಅವನ್ ತಂದು ಕೊಟ್ಟಿರೋ ಈ ಬಾಟ್ಲುಗಳ ಪಕ್ಕದಾಗೆ ಇಟ್ಕೊಂಡು ಅವನ್ ನೆನಪಲ್ಲ ಇದ್ದೀನಿ ಕಣಮ್ಮಿ. ಇಷ್ಟೊಂದು ಪಿರುತಿ ಮನ್ಸಲ್ಲಿ ಇಟ್ಕೊಂಡು ಅದ್ಯಾಕೆ ಯಾವಾಗ್ಲೂ ಬೈತಾ ಇರ್ತೀಯ? ನಿಮ್ಮಂತ ಅಪ್ಪ ಅಮ್ಮನ ಪಡೆಯೋಕ್ಕೆ ರಾಜ ಬಹು ಪುಣ್ಯ ಮಾಡಿದ್ದ. ನಿಮ್ಮಿಬ್ಬರನ್ನ ನೋಡಕ್ಕೋಸ್ಕರನಾದ್ರೂ ರಾಜ ಬಂದೇ ಬರ್ತಾನೆ. ಓಡ್ಬೇಡ ಪುಟ, ನಿಂತ್ಕೋ, ಬಿದ್ದೋಗ್ತೀಯಾ? ಅಯ್ಯೋ ನೋಡಿ ಸರ್, ಹೇಳಿದ್ ಕೇಳೋದೇ ಇಲ್ಲ ಅಂತಾಳೆ ಸರ್. ತುಂಟಾಟ ಜಾಸ್ತಿ. ಇವಳಿಗೆ ಹಿಡಿಯೋಷ್ಟರಲ್ಲಿ ನಮ್ಗಂತೂ ಸಾಕಾಗೋಗ್ಬಿಟ್ಟಿದೆ. ತುಂಬಾ ಚೇಷ್ಟೆ ಮಾಡ್ತಾ ಇರ್ತಾಳೆ ಸರ್. ಮಕ್ಳು ಹಂಗೇನೆ ಇರ್ಬೇಕು ಬಿಡಿ ಸರ್. ಏನ್ ಪುಟ್ಟ ನಿನ್ನ ಹೆಸರು? ರಾಣಿ. ಹೌದಾ? ಎಷ್ಟು ಮುದ್ದಾಗಿದ್ಯಾ? ಪಾಪನ ಹತ್ರ ಬಾಯ್ ಮಾಡಿ ಸರ್ಗೆ. ಬಾಯ್. ಬಾಯ್ ಚಿನ್ನ. ಅಯ್ಯೋ ಎಲ್ಲಮ್ಮ ಚೈನು? ಅದಕ್ಕೆ ಹೇಳೋದು, ಯಾರು ಕರೆದ್ರು ಅವ್ರ ಹತ್ರ ಹೋಗ್ಬಾರ್ದು ಅಂತ. ಓ ರಾಜ, ಬಾ ಊಟ ಮಾಡು. ಮಗ ಇಷ್ಟ್ ಲೇಟಾಗಿ ಬಂದಿದ್ದಾರೆ ಅಂದ್ರೆ ಊಟ ಮಾಡ್ಕೊಂಡ್ ಬಂದಿರಲ್ವಾ? ರಾಜ, ಊಟ ಮಾಡ್ಕೊಂಡು ಹೋಗೋ. ಒಂದೆರಡು ತುತ್ತಿ ಹೇಳ್ಬಾರ್ದು. ನೀನ್ ನನ್ ಬಂಗಾರ ಅಲ್ವಾ? ಇನ್ನೊಂದು ತುತ್ತು ತಗೊಳ್ಳೋ. ರಾಜ, ಊಟ ಬೇಡ ಅನ್ಬಾರ್ದು ಕಣೋ, ಆಮೇಲೆ ಬೇಕು ಅಂದಾಗ ಸಿಗಲ್ಲ. ಏನೇ ನೀನು, ಅವ್ನು ಊಟ ತಿನ್ಬೇಕಾದ್ರೇನೆ ಏನೋ ಒಂದು ಹೇಳ್ತೀಯ. ಅವಳು ಸುಮ್ಮನೆ ಕಾಮಿಡಿ ಮಾಡ್ತಿದ್ದಾಳೆ, ನೀನ್ ಬಂದು ಊಟ ಮಾಡು. ಇಲ್ಲ, ಅವ್ರು ಸರಿಯಾಗಿ ಹೇಳ್ತಿದ್ದಾರೆ. ಬರ್ತಾ ನನ್ನ ಗೆಳೆಯ ಸಿಕ್ಕಿದ್ದ, ಊಟ ಮಾಡು ಅಂತ ತುಂಬಾ ಬಲವಂತ ಮಾಡ್ದ. ಮಾಡ್ಕೊಂಡೆ ಬಂದೆ. ನಾನು ಮಲ್ಕೊಂತೀನಿ. ಎಷ್ಟು ಬೇಕಣ್ಣ ಗೋಧಿ ಹಿಟ್ಟು? ಒಂದು 4 kg ಕೊಡಪ್ಪ. ಅಷ್ಟೇನಾ? ಸಾಕು. ಒಂದೇ ಸಲ ಹಾಕ್ಸ್ಕೊಂಬಿಡೋಣ. ಅಣ್ಣ ಬಟಾಣಿ ಆಯ್ತಾ? 4 ಪ್ಯಾಕೆಟ್ ಬಟಾಣಿ ಕೊಡೋಣ. ಇಲ್ಲಿಗೆ ಯಾಕೆ ಬರ್ತಾನೆ ಬಿಡು. ಸಾಕಾ ನೋಡೋಣ, ಇನ್ನ ಏನಾದ್ರು ಬೇಕಾ? ಸಾಕು ಬೇಕಾದ್ರೆ ಹೇಳ್ತೀನಿ ಬಿಡಪ್ಪ. ಬೇರೆ ಏನು ಬೇಡ. ಹಿಂಗೆಲ್ಲ ಆಗುತ್ತಂತ ಅನ್ಕೊಂಡೇ ಇರಲಿಲ್ಲ. ಹಂಗಿರ್ಲಿ, ಏನು ನಿನ್ನ ಪ್ಯಾಂಟು, ನಿನ್ನ ಶರ್ಟು, ನಿನ್ನ ಹೇರ್ ಸ್ಟೈಲು ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ ಕಳ್ಳ ನೀನು. ಮಗ, ಹೌದು, ನೀನೇನ್ ಮಾಡ್ತಾ ಇದ್ಯಾ? ಇಲ್ಲೇ ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೀನೋ. ಬಾರಲ್ ಅಂದ್ರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂತಿದ್ಯಾ? ಇಲ್ಲ ಕಳ, ನಾವು ಬೇರೆ ಆದಾಗಿಂದ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ಲೋ ವೀರ, ಸುಳ್ಳು ಹೇಳ್ಬೇಡ. ನಮ್ಮೂರ್ನಲ್ಲಿ ಕಳ್ಬಟ್ಟಿ ಸಾರೇನೇ ಬಿಟ್ಟಿಲ್ಲ, ಇಲ್ಲಿರೋ ಫಾರಿನ್ ಬ್ರ್ಯಾಂಡ್ ಬಿಟ್ಬಿಡ್ತೀಯ ನೀನು? ನಿಜವಾಗ್ಲೂ ಇಲ್ಲ ಕಳ, ಕುಡಿತಾ ಇಲ್ಲ. ಹೌದೇನ್ಲಾ? ನೀನೇನ್ ಮಾಡ್ತಾ ಇದ್ಯಾ? ಅಯ್ಯೋ ನನ್ ಕತೆ ಬಿಡ್ಲಾ. ಊರ್ ಬಿಟ್ಟಿಲ್ ಬಂದ್ನಾ, ನಮ್ಮೂರಲ್ಲಿ ಸಿಗೋ ₹1 ಬಟಾಣಿ ಪ್ಯಾಕೆಟ್ 5 ರೂಪಾಯಿ ಅನ್ಬಿಟ್ರು. ₹5 ಬಟಾಣಿ ತಂದ್ಬಿಟ್ಟು ₹1 ಕೊಡ್ತೀಯಾ? ಅಣ್ಣ ಕಾಸು ಕೊಟ್ಟು ಮಾತಾಡಲ್ಲ. ಅಲ್ಲ ಅಣ್ಣ, ನಮ್ಮ ಮಗನೇ ತೆಗಾಕಾಸ. ಯಾಕ್ರಿ ಆ ಹುಡುಗಂಗೆ ಹೊಡಿತಿದ್ದೀರಾ ನೀವು? ₹5 ಬಟಾಣಿಗೆ ₹1 ಕೊಡ್ತವ್ರೆ. ಇನ್ ₹4 ನೀನ್ ನನಗೆ ಕೊಡ್ತೀಯಾ? ಒಂದೇ ಒಂದು ಬಟಾಣಿ ಪ್ಯಾಕೆಟ್ ತಾನೆ, ನನ್ನ ಅಕೌಂಟಲ್ಲಿ ಬರ್ಕೊಡ್ರಿ. ಆವಾಗಿಂದ ಇವಾಗವರೆಗೂ ಹೇಗೋ ದುಡ್ಕೊಂಡು ಜೀವನ ಮಾಡ್ತಾ ಇದೀನಪ್ಪ. ಹೌದಾ ಮಗ, ನೀನ್ ಇಲ್ಲಿಗೆ ಹೆಂಗ್ ಬಂದೆ? ಯಾರೋ ಸ್ವಾಮೀಜಿಗಳು ಈ ಕೈ ಹಿಡಿದ್ಬಿಟ್ಟು ಬಟ್ಟೆ ಕೊಟ್ಬಿಟ್ಟು ಈ ದಾರಿಯಲ್ಲಿ ಹೋಗಪ್ಪ ಅಂದ್ರು. ಮಗ, ನನಗೂ ಅದೇ ತರ ಒಬ್ಬ ಸ್ವಾಮೀಜಿ ಬಟ್ಟೆ ಕೊಟ್ಟು ಈ ದಾರಿಯಲ್ಲಿ ಹೋಗೋ ಮಗ ಅಂತ ಕಳಿಸ್ದ.
ಮೊದ್ಲೇ ನಮ್ ರಾಂಚಿನ್ ಹಿಂಗೆ ಕಳಿಸಿದ್ನ ಏನೋ ಸ್ವಾಮೀಜಿ? ಎಲ್ಲಿದಾನು ಏನ್ ಮಾಡ್ತವನು ಮಗ? ರಾಣಿ ರಾಜನ್ ಬಿಟ್ಬಿಟ್ಟು ಹೆಂಗವಳು? ಏನ್ ಕತೆನೋ ರೀ. ಮೊನ್ನೆ ನಮ್ಮನೆ ಪಕ್ಕದ ಮನೆ ಆಂಟಿ ಹೇಳ್ತಾ ಇದ್ರು, ನಿಮ್ ಫ್ರೆಂಡು ಬೆಳಿಗ್ಗೆ ಆದ್ರೆ ಶಿಸ್ತಾಗಿ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಮಧ್ಯಾಹ್ನನೇ ಕುಡ್ಕೊಂಡು ಬಾರಿಂದ ಬರ್ತಾರಂತೆ. ಏನು ಅಂತ ಕೇಳ್ತೀರಾ? ನಮ್ಮನೆಯಲ್ಲಿ ಕುಡುಕರಿಗೆಲ್ಲ ಜಾಗ ಇಲ್ಲ. ಅವ್ನ್ ಬರ್ಲಿ ಇರೆ, ನಾನ್ ಕೇಳ್ತೀನಿ. ಅಲ್ಲ, ಹೀಗ್ ಕುಡ್ಕೊಂಡಿದ್ರು ಅದ್ ಹೇಗ್ ಗಾಡಿ ತಗೊಳಕ್ ಸಾಧ್ಯ? ಏನಾದ್ರೂ ಕಳ್ತನ ಮಾಡಿ ಸಿಕ್ಕಾಕೊಂಡ್ರೆ ನಮ್ಮೇಲ್ ಬರಲ್ವಾ? ಅವನ್ ಆತರ ಅಲ್ಲ ಕಣೆ, ನೀನ್ ಸುಮ್ನಿರು. ಹೆಂಗೋ ದುಡ್ಡು ಖಾಲಿ ಆದ್ಮೇಲೆ ಬೇರೆ ಕಡೆ ಹೋಗ್ತಾರಲ್ವಾ. ಬಂದ. ಬಾ ರಾಜ, ಕೂತ್ಕೋ ಬಾ. ಇವನಿಗೆ ನನ್ನ ಗಂಡನ್ ಬಟ್ಟೆನೇ ಆಗ್ಬೇಕಾ? ಅದ್ರಲ್ಲೂ ಸ್ಟೈಲ್ ನೋಡು. ತಗೋ. ರೀ, ಟಿವಿ ಕಂತು ಕಟ್ಟೋಕೆ ದುಡ್ಡು ಬೇಕು. ದುಡ್ಡು ಯಾವಾಗ ಕೊಡ್ತೀರಿ? ಯಾವಾಗ್ಲೂ ಇವ್ನು ಓಡ್ಸೋದ್ರಲ್ಲೇ ಇರ್ತಾಳೆ. ತಗೋ ಮಗ. ತಗೊಳಮ್ಮ ನಿನ್ ದುಡ್ಡನ್ನ, ಎಣ್ಸ್ಕೋ. ಆಮೇಲೆ ನನಗ್ ಟ್ಯಾಕ್ಸ್ ಹಾಕ್ಬೇಡ. ಸರಿ ಇದೆ. ಇದನ್ನೆಲ್ ಕತ್ಕೊಂಬನ್ನೋ ಏನ್ ಕತೆನೋ. ರಾಜ, ಏನೋ ಇದು ಇಷ್ಟು ಬೇಗ ದುಡ್ಡು ತಂದು ಕೊಟ್ಬಿಟ್ಟೆ. ಅಂತೂ ನನ್ನ ಹೆಂಡತಿ ಮುಂದೆ ನನ್ನ ಮಾನ ಕಾಪಾಡ್ಬಿಟ್ಟೆ ಕಣೋ. ಹೌದು, ಆ 10,000 ತಗೊಂಡು ಏನೋ ಕೆಲಸ ಶುರು ಮಾಡ್ತೀನಿ ಅಂದ್ಯಲ್ಲ, ಏನದು? ಅದೇನೋ ಚಿಲ್ಲರೆ ಕೆಲಸ ಬಿಡು ಮಗ. ಲೇ, ಚಿಲ್ಲರೆ ಕೆಲಸನಾ? ಏನಿರ್ಬೋದು? ಅಲ್ಲಿ ನೋಡು, ಅವ್ನ್ ರಾಜನ್ ತರನೇ ಇದೆ. ಎಲ್ಲೂ ಸಿಕ್ಕಿಲ್ಲ. ಮಲ್ಲಿ ಮಾರಿ ಮಲ್ಲಿ, ನಾನೇನೋ ಒಂದ್ ಕೇಳ್ತೀನಿ, ಕೊಡ್ತೀಯಾ? ಅಂಗಡಿ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಕೇಳು, ಕೊಡ್ತೀನಿ. ನನ್ಗೆ ಅಂತ ಕೊಡಕ್ಕೆ ನಿನ್ನ ಹತ್ರ ಏನು ಇಲ್ವಾ? ಯಾಕ್ ಮಲ್ಲಿ, ನನ್ ಸಾಮಾನೆಲ್ಲ ನಿಂದೆ ಅಲ್ವಾ? ಅಂಗಡಿ ಸಾಮಾನು ನಿನ್ನ ನಂಬ್ಕೊಂಡಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಬೇಜಾರ್ ಮಾಡ್ಕೊಬೇಡ ಮಲ್ಲಿ, ಜಮೀನಿಲ್ವಾ? ಎಲ್ಲ ಬಾರಾಕ್ಬಿಟ್ಟು ಬರೋ ದುಡ್ಡೆಲ್ಲ ತಗೊಂಡು ಬೆಂಗ್ಳೂರ್ಗೆ ಹೋಗೋಣ. ಅಲ್ಲಿ ನೀನೇ ರಾಣಿ, ತಾನೇ ರಾಜ. ಅಯ್ಯೋ ನನ್ ಮಾರ. ಮಲ್ಲಿ, ನೀನ್ ಸ್ವಲ್ಪ ಹಟ್ಟಿ ತಗೋಗು, ನಂಗೆ ಸ್ವಲ್ಪ ಕೆಲಸ ಇದೆ. ಸಾಹೇಬ್ರೆ, ಅಯ್ಯಯ್ಯೋ ಸಾಹೇಬ್ರೆ, ಅಯ್ಯೋ ವಿಡಿಯೋ ಮಾಡ್ಬೇಡಿ ಸಾಹೇಬ್ರೆ, ನನ್ನ ಹೆಂಡತಿ ಗೊತ್ತಾದ್ರೆ ಪೊರ್ಕೆ ವಿಡಿಯೋ ಎಲ್ಲ ಮಾಡ್ಬೇಡಿ. ಅಯ್ಯೋ ನನ್ ಮಾನ ಬರೆಯೋದೆಲ್ಲ ಹೊಟ್ಟೋಗುತ್ತೆ. ಏನೇ ಯಾಕೆ ಅವನ್ ಕಾಲ್ ಹಿಡ್ಕೊಂಡಿದ್ಯಾ? ಇವನು ಯಾರೋ ನೋಡಿ ಸರ್, ಸರ್ಕಾರದ ಕೆಲಸ ಮಾಡಕ್ಕೆ ಬಿಡ್ತಲ್ಲ ಇವನು. ಓ, DC ಕಳ್ಸಿರೋದಾ? ಹೌದು ಸರ್. ನನಗೆ ಈ ವಿಷಯ ಗೊತ್ತು. ನೀನ್ ಅವನ್ ಕಾಲ್ ಇಡ್ಬೇಕಾಗಿಲ್ಲ, ಬಾಯಲ್ಲಿ ಹೇಳ್ತೀನಿ. ಬಾ ನೀನು, ನಾನು DC ಹತ್ರ ಮಾತಾಡಿದೀನಿ. ಬಾ ನೀನು. ಹೋಗಿ ಸರ್ವೆ ಮಾಡಕ್ ಬಂದವ್ರಲ್ಲ ಕಾಲ್ ಹಿಡಿತಾರೇನಪ್ಪ. ನಮಸ್ಕಾರ DC ಸಾಹೇಬ್ರಿಗೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೋಡ್ರಪ್ಪ, ಬರಗಾಲದಾಗೆ ಮಳೆ ಬಂದಂಗೆ ಅಚಾನಕ್ಕಾಗಿ ನಮ್ DC ಸಾಹೇಬ್ರು ನಮ್ಮ ಊರಿಗೆ ಬಂದ್ಬಿಟ್ಟವ್ರೆ. ಅವರು ನಮ್ಗೆಲ್ಲ ಏನು ಒಳ್ಳೇದ್ ಮಾಡ್ಬೇಕು ಅಂತ ಮನ್ಸು ಮಾಡವ್ರೆ. ಅದೇನು ಅಂತ ನಾನು ಹೇಳೋದಕ್ಕಿಂತ ಅವರೇ ಹೇಳ್ಬಿಟ್ರೆ ಚಂದ. ಸಾಹೇಬ್ರೆ, ಹೊಸ ಹೇಳ್ಬಿಡಿ ಹಳ್ಳಿ ಜನಕ್ಕೆ. ನೋಡಿ, ನಿಮ್ ಊರಿಗೆ ಬಂದಿರೋ ಉದ್ದೇಶ ಏನಂದ್ರೆ, ರೈತರಿಗೆ ಸೇರಿರೋಂತ 100 ಎಕರೆ ಜಾಗದಲ್ಲಿ ಗ್ರನೈಟ್ ಇದೆ ಅಂತ ತಿಳಿದು ಬಂದಿದೆ. ಆ ಉದ್ದೇಶದಿಂದ ಬಂದಿದೀವಿ. ಕೆಲವು ದಿನಗಳ ಹಿಂದೆ ಯಾರೋ ಏಜೆಂಟ್ಗಳು ನಿಮ್ ಜಮೀನ ತಗೊಂಡು ನಿಮ್ಮನ್ನ ಯಾಮಾರಿಸ್ಬೇಕಂತ ಬಂದಿದ್ರು. ನೋಡಿ, ನಿಮ್ ಜಮೀನ್ ತಗೊಳ್ಳೋದಲ್ದೆ ಹಳ್ಳಿ ಜನರಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸನೂ ಕೊಡ್ತಾ ಇದೀವಿ. ಅಲ್ರೇ, ಬರ್ಲಾ? ತುಂಬಾ ಸಂತೋಷ. ಮತ್ತೆ ಬಂದ್ ಕಾಣ್ತೀನಿ ನಿಮ್ಮನ್ನೆಲ್ಲ. ನಮಸ್ಕಾರ. ನೋಡ್ರಪ್ಪ,
ನಿಮ್ಗೆಲ್ಲ ವಿಷಯನೂ ಬಿಡಿಸಿ ಹೇಳೋರೆ. ನಾನು ಹೇಳಕ್ಕೇನು ಇಲ್ಲ. ನೀವೆಲ್ಲ ಏನ್ ಹೇಳ್ತೀರಾ? ಇದ್ರಲ್ಲಿ ಹೇಳುವಂತದ್ದು ಏನಿದೆ ಪಟೇಲ್ರೆ? ಬೆಳೆ ಬೆಳೆಯಕ್ ಆಗದವ್ರು ಬಂದಿರೋ ಭೂಮಿನ ಒಳ್ಳೆ ಬೆಲೆ ಕೊಟ್ಟು ಕೊಂಡ್ಕೊಳ್ತಾ ಇದಾರೆ. ಅದು ಅಲ್ದೆ ಇಲ್ಲೇ ಫ್ಯಾಕ್ಟ್ರಿ ಕಟ್ಟಿ ನಮ್ಗಳಿಗೆಲ್ಲ ಕೆಲಸ ಕೊಡ್ತೀನಿ ಅಂತ ಬೇರೆ ಒಪ್ಕೊಂಡಿದ್ದಾರೆ. ಹೌದಲ್ವಾ? ಇದು ಸಂತೋಷ ತರುವಂತ ವಿಷಯ ನಮ್ಗೆಲ್ಲ. ಅವ್ರು ಹೇಳೋ ಸರಿ ಅಲ್ವಾ? ಸುಮ್ಮನೆ ನಿಂತಿದ್ದೀರಾ? ಸಂತೋಷ ಸಂತೋಷ. ನಾನು ನಿಮ್ಗೆ ಯಾರಿಗೂ ಅನ್ಯಾಯ ಆಗ್ತಿರೋ ಹಾಗೆ ನೋಡ್ಕೊಳ್ಳಿ. ಪಟೇಲ್ರಿಗೆ ಪಟೇಲ್ರಿಗೆ ನಿಮ್ ಜೈಕಾರನ ಅವತ್ತು ಇದೇ ಜಮೀನ್ ಕೊಂಡ್ಕೊಳ್ಳೋದಿಕ್ ಬಂದ ಆ ದಕಾಕೋರನ್ನ ನಮ್ ಹುಡುಗರು ಓಡಿಸಿರ್ಲಿಲ್ಲ ಅಂದ್ರೆ ಇವತ್ತು ನೀವೆಲ್ಲ ಬೀದಿಗೆ ಬರ್ತಾ ಇದ್ರಿ. ಅಂತ ಒಳ್ಳೆ ಹುಡುಗರನ್ನ ನೀವು ಬೈದ್ ಓಡಿಸಿದ್ರಿ. ಮತ್ ಇವತ್ತು ಇಂಥ ಪಟೇಲ್ರನ್ನ ಜೈಕಾರ ಹಾಕ್ತಾ ಇದ್ದೀರಾ? ಥೂ, ನಿಮ್ ಜನ್ಮಕ್ಕಿಷ್ಟು. ನೋಡ್ದೇವಮ್ಮ, ಸ್ವಲ್ಪ ಮಾತು ಕಡಿಮೆ ಮಾಡು. ನೋಡು, ಆ ಹುಡುಗರನ್ನ ನಾವು ಯಾತಕ್ಕೆ ಊರ್ ಬಿಟ್ಟು ಓಡಿಸಿದೀವಿ ಅಂತ ನಿನಗೆ ಗೊತ್ತಿದೆ. ಆ ಹುಡುಗರಿಂದ ಊರಿಗೆ ಒಳ್ಳೇದಾಗಿದೆ ನಿಜ, ನಾ ಇಲ್ಲ ಅನ್ನಲ್ಲ. ಆದ್ರೆ ಅವ್ರು ಮಾಡಿರೋ ತಪ್ಪನ್ನ ಯಾರೂ ಕ್ಷಮಿಸಕ್ಕಾಗಲ್ಲ, ಗೊತ್ತಿರ್ಲಿ. ನೋಡು ಪಟೇಲ, ನನ್ನ ಮಕ್ಕಳು ತಿರ್ಪೋಕಿಗಳೇ ಆಗಿರ್ಬೋದು, ಆದ್ರೆ ಕೆಟ್ಟ ನನ್ನ ಮಕ್ಕಳಲ್ಲ. ಸಾಕು ಸುಮ್ನಿರವ್ವ. ಆ ಡಂಗೂರ ಹೇಳಿದ ಮಾತು ಸುಳ್ಳ? ಆ ಡಂಗೂರ ಹೇಳ್ತಾನೆ ಇಲಿಯೇ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅಂತಾನೆ. ಅವನ್ ಮತ್ ನೀನ್ ನಂಬ್ತೀಯ? ನೀವು ಬಾಯಿ ಕಮ್ಮಿ ಮಾಡು, ಎಲ್ಲ ದ್ಯಾವ್ರು ನೋಡ್ಕೋತಾನೆ. ಯಾವತ್ತು ಒಳ್ಳೇದಾಗಲ್ಲ. ದಾರಿ ತೋರಿಸಿದ್ದು? ನಿಮ್ಮಿಬ್ರಿಗೆ ಯಾರು ದಾರಿ ತೋರಿಸಿದ್ರು ಅದೇ ಸ್ವಾಮೀಜಿನೇ ನನಗೂ ದಾರಿ ತೋರಿಸಿದ್ದು. ಆ ದಾರಿಲಿ ನಾನು ಪಟ್ಟಿರೋ ಪಾಡಿದೆಯಲ್ಲ ಮಂಜ, ನಿನ್ನೆಳ್ಸಕ್ಕೆ ಇನ್ನೊಬ್ಬರು ಬೇಕು ಅಂಥದ್ರಲ್ಲಿ ಇನ್ನೊಬ್ಬರು ನೆಲೆಸ್ತೀಯಾ? ಯಾರು ನೀವು? ನಾನು ಯಾರು ಅಂತ ನನಗೆ ಗೊತ್ತೈತೆ ಮಗ. ಮೊದಲು ನೀನು ಯಾರು ಅಂತ ತಿಳ್ಕೊ. ನಾನು ರಾಜ ಅಂತ. ರಾಜ ಅಂತೀಯ? ಮತ್ತ್ಯಾಕೆ ಇಲ್ಲಿ ತಿರ್ಬೋಕಿ ಥರ ಬಿದ್ದಿದ್ದೀಯಾ? ನೀನಿಲ್ಲೇನು ಕಳ್ಕೊಂಡೆ? ಇದನ್ನ ಯಾವಾಗ ಪಡ್ಕೊಬೇಕು ಅಂತ ತೀರ್ಮಾನ ತಗೊಳ್ಳೋ ಸಮಯ ಬಂದೈತೆ. ಇವರು ಅವ್ರ ದಾರಿ ಬೇರೆನೇ ಐತೆ ಮಗ. ಅಲ್ಲಿವರೆಗೂ ನೀವು ನಿಮ್ಮ ದಾರಿಲಿ ನಡಿಬೇಕು. ಹೊರಡು, ನಿನ್ನ ದಾರಿ ತುಂಬ ದೊಡ್ಡದೈತೆ. ಆ ಸ್ವಾಮೀಜಿ ಹಂಗೆ ಹೇಳಿದ್ಮೇಲೆ ಬೆಂಗಳೂರು ಸತೀಶ ಸಿಕ್ತ. ಹೆಂಗೋ ಜೀವನ ನಡೀತಾ ಇತ್ತು. ಒಂದಿನ ಏನೋ ಯೋಚನೆ ಮಾಡ್ತಾ ಇರುವಾಗ ಇದೆಲ್ಲ ಯಾವಾಗಿಂದ ಶುರು ಮಾಡ್ಕೊಂಡು? ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಮಗ ಬಿಸ್ನೆಸ್ಸು. 1 ಇಯರ್ ಆಗಿದೆ ಅಷ್ಟೇ. ನೋಡಿದೆ ನಾವು ಹೋಗಿದ್ದಿದ್ದ ಪ್ಲೇಸ್ಗಳೆಲ್ಲ 10,000 ರೂಪಾಯಿಂದ 10,000 ರೂಪಾಯಿ ಲಾಭನೂ ಆಯಿತು, ಒಳ್ಳೆ ಟ್ರಿಪ್ಪು ಆಯಿತು. ಓ ಚೆನ್ನಾಗಿತ್ತಾ? ನೀನು ಯಾಕೆ ಇದನ್ನು ಮಾಡಬಾರ್ದು? ನಿನ್ನ ಫ್ರೆಂಡ್ಸ್ಗೂ ಹೇಳು, ನಿನಗೂ ಲಾಭ ಆಗುತ್ತೆ. ಇದು ಚೈನ್ ಲಿಂಕ್ ತಾನೇ? ಮೊದಲು ಚೈನ್ ಲಿಂಕ್ ಅನ್ನೋ ಭ್ರಮೆಯಿಂದ ಆಚೆ ಬಾ. ನಿಂಗೆ ನಂಬಿಕೆ ಇಲ್ಲ ಅಂದರೆ ಹೇಳು, ಡೈರೆಕ್ಟಾಗಿ ನಮ್ಮ MDನೇ ಮೀಟ್ ಮಾಡಿಸ್ತೀನಿ. ನೋಡು ಮಗ, ನೇರವಾಗಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ಈ ಟೂರು ಟ್ರಿಪ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ. ಅಂಥ ಸಿಚುವೇಶನ್ ಏನಾದರೂ ಬಂದರೆ ನಾನೇ ನಿಂಗೆ ಕಾಲ್ ಮಾಡಿ ತಿಳಿಸ್ತೀನಿ. ಬರಲಾ? ಸರಿ ಮಗ, ಆಯಿತು. ಸರ್ ಹೇಳಿ ಸರ್. ಮೀಟಿಂಗ್ಗೆ ನಾವು ಬರ್ಬೋದಾ? ಹಾಂ ಬರ್ಬೋದು, ಬನ್ನಿ ಸರ್. ಸರಿ ಸರ್. ಇದೇ ಮಗ ನನ್ನ ಫ್ಲ್ಯಾಶ್ ಬ್ಯಾಕು. ಅದ್ರ ಜೊತೆಗೆ ಒಂದು ಚಿಲ್ಲರೆ ಕೆಲಸನೂ ಮಾಡ್ಕೊಂಡಿದ್ದೀನಿ. ಚಿಲ್ಲರೆ ಕೆಲಸನಾ? ಏನು ಮಗ ಅದು? ಅದು ಏನು ಕೆಲಸ ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾಗ, ರೀ ಚಿಲ್ಲರೆ ಕೊಡ್ರಿ, ಎಲ್ಲಿಂದ ತರೋಣ? ವ್ಯಾಪಾರ ಅಂದಮೇಲೆ ಚಿಲ್ಲರೆ ಇಟ್ಕೊಂಡಿರ್ಬೇಕು. ಹೋಗಿ ಎಲ್ಲಾದ್ರೂ ತಗೊಂಬನ್ನಿ. ಚಿಲ್ಲರೆ ಬೇಕಾಗಿರೋದು ಯಾರಿಗೆ ಅಂತ ತಿಳ್ಕೊಂಡೆ.
ಈ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಭಗವಂತ ಜೀವನ ಪೂರ್ತಿ ನನ್ನ ಚಿಲ್ಲರೆ ಎಣ್ಸೋ ಥರ ಮಾಡ್ಬಿಟ್ಟಲ್ಲಪ್ಪ. ಚಿಲ್ಲರೆ ಬೇಡದಿರೋದು ಯಾರಿಗೆ ಅಂತ ತಿಳ್ಕೊಂಡೆ. ಪೂಜಾರಿಗೆ ನೋಟ್ ಬೇಕು, ಬಾರವ್ರಿಗೆ ಚಿಲ್ಲರೆ ಬೇಕು, ನನಗೆ ಕೆಲಸ ಬೇಕು. ಬಾರವ್ರಿಗೆ 100 ರೂಪಾಯಿ ಚಿಲ್ಲರೆ ಕೊಟ್ಟರೆ 15 ರೂಪಾಯಿ ಕಮಿಷನ್ ಕೊಡ್ತಾರೆ. 100ಕ್ಕೆ 15 ರೂಪಾಯಿ ಆದರೆ 10,000ಕ್ಕೆ 1,500 ರೂಪಾಯಿ. ಸೊ ಈ ಚಿಲ್ಲರೆಗಳು ಹುಡ್ಕೋದೇ ನನ್ನ ಕೆಲಸ. ಓ ಸೂಪರ್ ಮಗ ನೀನು. ಚಿಲ್ಲರೆ ಕೆಲಸ ಅಂದ್ರೆ ಇದೇನಾ? ಮತ್ತೆ ಇಷ್ಟೊತ್ತು ಏನೋ ಹೇಳ್ತಾ ಇದ್ದಾನೆ. ಸರಿ ಸಾಕೋ, ಇಷ್ಟು ದಿನ ಆದ್ಮೇಲೆ ಸಿಕ್ಕಿದೀವಿ. ಎಣ್ಣೆ ಹಾಕನ ಬರ್ರೋ. ಹೌದಾ? ಮತ್ತೆ ಹಾಕೋಣ ಅಂತೆ ಬಾ. ಬಿತ್ತು ಕೆನ್ನೆ ಮೇಲೆ ಮುತ್ತು ನಾ ವೋಟ್ ಬರ್ತೀನಿ ಮುಂದಿರ್ತೀನಿ ಕಟ್ಟು ಮಾಡುತ್ರೆ ಹಿಡ್ಕೋ ಸೆಲ್ಫಿ 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 ಕೊಡ್ಲಾ ಕುಲ್ಫಿ 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 ಹಿಡ್ಕೋ ಸೆಲ್ಫಿ 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 ಕೊಡ್ಲಾ ಕುಲ್ಫಿ 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 ಬಿಟ್ಟೋಲು ನಿನ್ ಹಾಟೆ ಜೈಲು ಲುಕ್ ಕೊಟ್ರೆ ಕೈ ಬಿಟ್ರೆ ನಾವೈಲು ಪೈಲು ಸೆಲ್ಫಿ 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 ನೀ ಸೊಂಟ ತಿರುಗಿಸಬೇಡ ನಮ್ಮ ಬಾಡು ಸ್ವಲ್ಪ ನೋಡ ನಮ್ಮ ಬಾಡಿ ಇನ್ನೂ ಕಂಟ್ರೋಲ್ ಅಲ್ಲಿಲ್ಲ ಹಿಡ್ಕೋ ಸೆಲ್ಫಿ 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 ಕೊಡ್ಲಾ ಕುಲ್ಫಿ 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 ಹಿಡ್ಕೋ ಸೆಲ್ಫಿ 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 ಕೊಡ್ಲಾ ಕುಲ್ಫಿ 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 ನನ್ಗಿಷ್ಟ ನಿನ್ನ ಸ್ಮೈಲ್ ನಮ್ಮನೆ ದೇವ್ರ ಮೇಲೆ ಆಣೆ ಇಡ್ತೀನಿ ಬಿಡುತ್ತಿಲ್ಲ ಸುಮ್ನೆ ರೈಲ್ ನೀನು ಸಣ್ಣ ಪುಟ್ಟ ಡ್ರೆಸ್ ಅಲ್ಲಿ ಮೇಕಪ್ ಎತ್ತಿಕೊಂಡು ಸರ ಸರ ನಡೀತಿದ್ರೆ ನೋಡ ಫೆಂಟಾಸ್ಟಿಕ್ ಬೇಡಿ ಬಿಡ್ಡಿಲಿ ಸೆಲ್ಫಿ ತಗೊಂಡ್ರೆ ಮಗಂದು ಬಾಟಮ್ ನೋಡೋದಕ್ಕೆ ನೀನು ಎ ಕ್ಲಾಸ್ ಶೋಕಿ ಮಾಡುತ್ತಿದ್ರು ಹಾಕೊಂಡು ಸೈಡ್ ಕ್ಲಾಸ್ ತಗಡಿ ಸೆಲ್ಫಿ ಹಿಡ್ಕೊಂಡು ಮಾಡು ಡ್ಯಾನ್ಸು ತಗಡಿ ಓಡಿ ಬರುತ್ತಾರೆ ನಿನ್ನ ಫ್ಯಾನ್ಸ್ ನಿನಗಿರೋ ಫ್ಲಾಶ್ ಬ್ಯಾಕ್ ಎಲ್ಲ ಮರ ತಗೋತೀನಿ ಬಂದು ಬಿಡು ನನ್ನ ಜೊತೆ ಕರ್ಕೊಂಡು ಹೋಗುತ್ತೀನಿ ಬಿಟ್ಟದಾಗೆ ಗಟ್ಟಿಯಾಗಿ ಕೈ ಹಿಡ್ಕೋ ಅದಕ್ಕೂ ಮುಂಚೆ ಫೋನ್ ತೆಗೆದು ಹಿಡ್ಕೋ ಸೆಲ್ಫಿ 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 ಕೊಡ್ಲಾ ಕುಲ್ಫಿ 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 ಹಿಡ್ಕೋ ಸೆಲ್ಫಿ 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 ಕೊಡ್ಲಾ ಕುಲ್ಫಿ 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 ಕುಲ್ಫಿ
ಮತ್ತೆ ಯಾಕ್ರೋ ಊರಿಗೆ ಬಂದ್ರಿ? ಸತ್ಯ ತಿಳಿದು ನಮ್ಮನ್ನ ಊರಿಂದ ಹೊರಗಡೆ ಹಾಕಿ ನೀವ್ ಆರಾಮಾಗಿದ್ದೀರಾ ಪಟೇಲ್ರೆ? ಆದ್ರೆ ಬೋಕಿಗಳ ತೀಟೆ ತೀರಿಸ್ಕೊಂಡು ಊರಿಂದ ಹೊರಗೋಗಿ ತೆಪ್ಪಗಿರೋದ್ ಬಿಟ್ಟು ನನ್ ಮುಂದೆನೆ ಬಂದು ತಾರಾ ತಿಗಡಿ ಮಾಡ್ತೀರೇನ್ರೋ? ಏಯ್ ಇಕ್ರೋ 4. ನಾವಿಲ್ಲಿ ಹೊಡೆದಾಡಕ್ ಬಂದಿಲ್ಲ ಪಟೇಲ್ರೆ. ಅವತ್ತೇನ್ ನಡೀತು ಅನ್ನೋ ಸತ್ಯ ಇಡೀ ಊರಿನ ಜನಕ್ಕೆ ಗೊತ್ತಾಗ್ಬೇಕು. ನಮ್ಮ ಮನೆ ಮೇಲೆ ಅಂಟಿರೋ ಈ ಕಳಂಕನ ನಿಮ್ ಕೈಯಾರೆ ನೀವೇ ಅಳಿಸ್ಬೇಕು. ನನ್ನ ನಿಮ್ ಸ್ನೇಹಿತ ಅನ್ಕೊಳ್ಳಿ. ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತಲ್ಲ. ದೂರ ಇರೋ ಪ್ರೇಮಿಗಳು ನೋವೇನಂತ ನಮ್ಗೆ ಚೆನ್ನಾಗಿ ಗೊತ್ತೈತೆ. ನಾ ಮೂವರು ಹೋಗಿ ಲಕ್ಷ್ಮಿನ ಕರ್ಕೊಂಬಂದ್ಬಿಡೋಣ. ಬರ್ರೋ ಇಲ್ಲ ಇರಿ. ಲಕ್ಷ್ಮಿ, ಎಷ್ಟು ದಿನ ಆಯ್ತು ನಾನು ನೋಡಿ. ಎಲ್ಲೆಲ್ಲಿ ಹುಡುಕಿದೀನಿ ಗೊತ್ತಾ ಲಕ್ಷ್ಮಿ ನಿನ್ನ. ಕೊನೆಗೆ ಈ ಹುಡುಗರು ಹೆಲ್ಪ್ ಮಾಡಿದ್ರು. ಅವ್ರಿಲ್ಲ ಅಂದಿದ್ರೆ ನಿನ್ನ ನೋಡಕ್ಕೆ ಆಗ್ತಾ ಇರಲಿಲ್ಲ. ಮುಂದೇನಾಯ್ತು ಅಂತ ಹೇಳ. ಅವತ್ತು ನಾನು ಲಕ್ಷ್ಮಿ. ಹೇಯ್, ನಿಂಗೊಂದ್ಸರಿ ಅಲ್ದ್ರೆ ಅರ್ಥ ಆಗಲ್ವಾ? ನನಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗಿದೆ. ಸುಮ್ಮನೆ ನನ್ಗೆ ಹಿಂಸೆ ಯಾಕೆ ಮಾಡ್ತೀಯಾ? ಎಲ್ಲಾದ್ರೂ ಹೋಗಿ ನೀನು ಬದುಕೋ. ಏನಂದೆ? ನನ್ ದುಡ್ಡು ತಿನ್ನುವಾಗ ನಿಂಗೆ ಚೆನ್ನಾಗಿತ್ತಲ್ಲ. ಈ ತರ ಕೆಟ್ಟ ಕೆಲಸ ಮಾಡಿ ಬದುಕೋದಕ್ಕಿಂತ ಸೂಳೆ ಕೆಲಸ ಮಾಡ್ಕೊಂಡು ಬದುಕೋ. ಲಕ್ಷ್ಮಿ ಹೊಡೆದಿದ್ದಕ್ಕೆ ಅವಳ ಪ್ರಾಣನೇ ಕಳ್ಕೊಂಡ್ಬಿಟ್ಲು. ಏಯ್ ಮುಚ್ಚಲ ಬಾಯಿ. ಲಕ್ಷ್ಮಿ ಸತ್ತೋಗೋಳಂತ ಯಾವನ್ಲ ನಿಂಗೆ ಹೇಳಿದ್ದು? ಲಕ್ಷ್ಮಿನ ನಾವೇ ನಮ್ಮನೆಯಾಗೆ ನೋಡ್ಕೊತಿದ್ದೀವಿ. ಏನು ನನ್ನ ಲಕ್ಷ್ಮಿ ಬದುಕಿದಳ? ಮಾಡೋದೆಲ್ಲ ಮಾಡ್ಬಿಟ್ಟು ಲಕ್ಷ್ಮಿ ಸತ್ತೋಗೋಳಂತ ನಾಟಕ ಆಡ್ತಿದ್ಯನ್ಲ. ಇನ್ನೊಂದು ಮಾತಾಡಿದ್ರೆ ನಿನ್ನ ಅಡ್ಡಡ್ಡ ಸೀಳಿ ಇಲ್ಲೇ ಊರ್ ಮುಂದೆ ತೋರಣ ಕಟ್ಬಿಡ್ತೀನಿ. ನಿಲ್ಸಿ ಪಟೇಲ್ರೆ. ಯಾಕಮ್ಮ, ಯಾಕೆ ತಡಿತಾ ಇದೀಯಾ? ನನ್ ಹಾಳು ಮಾಡಿದ್ದು ಇವ್ರು ಯಾರು ಅಲ್ಲ. ಏನಮ್ಮ, ಇನ್ಯಾರಮ್ಮ ಹಾಗಾದ್ರೆ? ನಾನಿನ್ ಮಾತಾಡ್ಸೋಣ ಅಂತ ಅವ್ರ ಮನೆಗೆ ಹೋದಾಗ ಡಂಗೂರ ಪಟೇಲ್ರ ಮನೆಯಿಂದ ಏನೋ ತಗೊಂಡು ಓಡೋಗ್ತಿದ್ದ. ಅದನ್ನ ನೋಡಿ ನಾನು ಅವನಿಂದನೇ ಹೋದೆ. ಅಲ್ಲಿ ಹೋಗಿ ಏನು ಅಂತ ನೋಡಿದ್ರೆ ರಾಣಿ ಫೋಟೋ. ಆ ಫೋಟೋನ ಇಟ್ಕೊಂಡವನು ಕೆಟ್ಟದಾಗೆಲ್ಲ ಮಾಡ್ತಿದ್ದ. ನನ್ಗೆ ಅಸಹ್ಯ ಆಯ್ತು. ಅಲ್ಲಿಂದ ಓಡೋಗ್ಬಿಟ್ಟೆ. ಅವತ್ತು ರಾತ್ರಿನೇ ನನಗೂ ಜಗನ್ಗೂ ಜಗಳ ಆಯ್ತು. ಆ ಸಮಯ ನೋಡ್ಕೊಂಡು ಡಂಗೂರ ವಿಷಯ ಯಾವತ್ತು ನಿನ್ ಬಾಯಿಂದ ಬರಬಾರ್ದು. ತಪ್ಪು ಮಾಡ್ಬಿಟ್ಟೆ. ರೇಪ್ ಮಾಡಿ ತಪ್ಪಿಸಿಕೊಂಡಿದ್ದ ಮಂಜಾ ಅಲಿಯಾಸ್ ಡಂಗುರ ಎಂಬುವವರನ್ನು ವಿಚಾರಣೆ ವೇಳೆ ಸ್ಥಳಕ್ಕೆ ಕರೆದೊಯ್ದಾಗ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಆತ್ಮರಕ್ಷಣೆಗಾಗಿ ಅವರನ್ನು ಎನ್ಕೌಂಟರ್ ಮಾಡಲಾಗಿದೆ.